श्रीराम समर्थ विदेहापरि तारोनी प्रपंच मुक्षु जनादागी अध्यात्म चर्चा करोनी बहुलोकजे मेलवीति नमस्कार त्या ब्रह्म चैतन्य मूर्ति सद्गुरुनाथ महाराज की जय 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 रघुवीर समर्थ सद्गुरु श्री ब्रह्म चैतन्य महाराजರ ಅನುಗ್ರಹದಿಂದ सद्गुरु श्री ब्रह्मानंद महाराजರ ಅನುಗ್ರಹದಿಂದ ಅದೇ ರೀತಿಯಾಗಿ ಸಂತ ಶ್ರೇಷ್ಠ ಶ್ರೀ ಜ್ಞಾನೇಶ್ವರ ಮಹಾರಾಜರ ಅನುಗ್ರಹದಿಂದ ಶ್ರೀ ಸದ್ಗುರುಗಳ ದಿವ್ಯ ಸಾನ್ನಿಧ್ಯದಲ್ಲಿ ಸತ್ಸಂಗದ ರೂಪದಲ್ಲಿ ನಾವು ಶ್ರೀ ಜ್ಞಾನೇಶ್ವರ ಮಹಾರಾಜರ ವಿಚಾರಗಳನ್ನು ಚಿಂತನೆ ಮಾಡ್ತಾ ಇದ್ದೀವಿ. ನಾವು ಎರಡನೇ ಅಧ್ಯಾಯದ ಭಗವದ್ಗೀತಾ ಜ್ಞಾನೇಶ್ವರಿ ಎರಡನೇ ಅಧ್ಯಾಯದ ಎರಡನೇ ಭಾಗದ ಪ್ರಸ್ತಾವನೆಯಲ್ಲಿ ಏನ್ ಬರ್ತೀನಿ ಅಂತಂದ್ರೆ ನೀನು ನನಗೆ ಬರೆದುಕೊಟ್ಟೆ ಒಂದು ಪುಸ್ತಕದಲ್ಲಿ ಏನಾದ್ರು ಬರೆದುಕೊಡ್ತಿದ್ವಿ. ಶ್ರೀರಾಮ್ ಪ್ರಸ್ತುತ ಜ್ಞಾನೇಶ್ವರಿ ಪ್ರವಚನಗಳ ವಿಷಯವಾಗಿ ಒಂದೇ ಒಂದು ಮಾತಿನಲ್ಲಿ ಹೇಳಬೇಕೆಂದರೆ ಯಾವ ಆಧ್ಯಾತ್ಮಿಕ ಜಿಜ್ಞಾಸು ಪ್ರಸ್ತುತ ಜ್ಞಾನೇಶ್ವರಿ ಪ್ರವಚನಗಳ 18 ಅಧ್ಯಾಯಗಳನ್ನು ಆದ್ಯಂತವಾಗಿ 3-4 ಬಾರಿ ಮನಪೂರ್ವಕ ಓದುತ್ತಾನೆಯೋ ಹಾಗೂ ಪ್ರತಿನಿತ್ಯ ತಪ್ಪದೆ 10,000 ಶ್ರೀರಾಮನಾಮ ಜಪ ಮಾಡುತ್ತಾನೋ ಅವನು ತನ್ನ ಸಂಪೂರ್ಣ ಅಜ್ಞಾನವನ್ನು ಕಳೆದುಕೊಂಡು ಜೀವನವನ್ನು ಯಥಾರ್ಥವಾಗಿ ತಿಳಿದುಕೊಂಡು ಅತ್ಯಂತ ಶ್ರೇಷ್ಠ ಆಂತರಿಕ ಅವಸ್ಥೆ ಉಳ್ಳವನಾಗಿ ಜೀವನ ಮುಕ್ತನಾಗುವುದೆಂಬುದರಲ್ಲಿ ಸಂಶಯವಿಲ್ಲ. ಪ್ರಸ್ತುತ ज्ञानेश्वरी प्रवचनाचा विषय मी एकच गोष्ट सांगायची म्हणजे जो आध्यात्मिक जिज्ञासू प्रस्तुत ज्ञानेश्वरी प्रवचनांचे 18 अध्यायांचे म्हणजे आद्यंत म्हणजे असे 3-4 वेळ मनपूर्वक वाचतोय आणि प्रतिनित्य 10,000 श्री रामनाम जप करतोय. तो आपल्या संपूर्ण अज्ञान म्हणजे घालून घेऊन संपूर्ण अज्ञानाची त्याची निवृत्ती होऊन जीवन यथार्थपणे समजून घेऊन अत्यंत श्रेष्ठ असे आंतरिक अवस्था प्राप्त करून घेऊन या जन्मी जीवन मुक्त होतो याच्यामध्ये संशय नाही. अर्थात ಏನು ಅಂದ್ರೆ ಇಷ್ಟೊಂದು ಆ ಜ್ಞಾನೇಶ್ವರಿಯ ವಿಚಾರಗಳ ಲಕ್ಷಣವಾಗಿರತಕ್ಕಂಥ ಒಂದು ಪ್ರಭಾವ ಏನದನ್ನು ನಮ್ಮ ಅಂತಃಕರಣವನ್ನು ಪರಿವರ್ತನೆ ಮಾಡೋದಕ್ಕೆ ಬಿಡಂಗೇ ಇಲ್ಲ. ಅದು ಸಹಿತ ಏನದ ಅಂತಂದ್ರೆ ಇದು ಬಹಳ ದೊಡ್ಡದಾಗಿದೆ. ಆದ್ರೆ ಸತ್ಪುರುಷರ ಸಾಮರ್ಥ್ಯ ಏನಿರ್ತದೆ ಅಂತಂದ್ರೆ ಅವ್ರ ಒಂದು ದೃಷ್ಟಿಪಾತದಿಂದನೇ ಏನಾಗಿ ಹೋಗ್ತದೆ ಅಂದ್ರೆ ಜೀವನ ಆಮೂಲಾಗ್ರ ಪರಿವರ್ತನೆ. ಒಂದು ಉದಾಹರಣೆ ಹೇಳಬೇಕು ಅಂತಂದ್ರೆ ಒಂದ್ ದಿವಸ ಭಗವಾನ್ ಬುದ್ಧ ತನ್ನ 4 ಜನ ಶಿಷ್ಯರೊಂದಿಗೆ ಒಂದು ಊರಾಗ ಹಾಕಿ ಹೋಗ್ತಾ ಇದ್ದಾಗ ಆ ಊರಾಗಿನ ಜನರು ಏನಂದ್ರು ಅಂದ್ರೆ, ಹೇ ಭಗವಾನ್ ನೀವು ಮುಂದೆ ಹೋಗ್ಬೇಡ್ರಿ. ಅವಾಗ ಯಾಕೆ? ಅಲ್ಲಿ ಮುಂದೊಬ್ಬವ ನರಭಕ್ಷಕ ಅರ್ಥಾತ್ ಮನುಷ್ಯ ಇದ್ದಾನೆ, ಅಸುರ ಇದ್ದಾನೆ, ರಾಕ್ಷಸ ಇದ್ದಾನೆ. ಅರ್ಥಾತ್ ಏನು ರಾಕ್ಷಸ ಭಾವದಲ್ಲಿರ್ತಕ್ಕಂಥ ಅವನು ನರಭಕ್ಷಕ ಇದ್ದಾನೆ. ಆದ್ರಿಂದ ಅವನು ಅಲ್ಲಿ ಯಾರಾದ್ರೂ ಹೋದ್ರೆ ಅವ್ರನ್ನ ಕಡಿದು ತಿಂದು ಅವರ ಬೆರಳುಗಳನ್ನ ಸದಾ ಮಾಡಿಕೊಳ್ಳಾಕಟ್ಟಿರ್ತಾರೆ. ಆದ್ರಿಂದ ಎಲ್ಲಾರು ಅವನಿಗೆ ಅಂಗುಲಿ ಮಾಲ ಅಂತ ತಿಳ್ಕೊಂಡು ಕರೀತಾರೆ. ಆದ್ರಿಂದ ನೀವು ಮುಂದೆ ಹೋಗ್ಬೇಡ್ರಿ ಅನ್ಕೊಳ್ಬಹುದು. ಅರ್ಥಾತ್ ಏನು ಬುದ್ಧ ಏನಂತ ಹಂಗ ನಾ ಹೋಗ್ಲೇಬೇಕಲ್ಲ ಅಂತಂದ. ಹಂಗ ನಾ ಉದ್ದಾಮ ಹೋಗ್ಲೇಬೇಕಲ್ಲಿ ಇಂಥವ್ ಇದ್ದಾನಂದ್ಗಳಪ್ಪ ಅವ್ನು ನೋಡ್ಲಿಕ್ಕೆ ನಾನು ಹೋಗ್ಲೇಬೇಕು. ಭಗವಾನ್ ಬುದ್ಧನ ಬಗ್ಗೆನೇ ಇದೇ ಬರೋನು ನನ್ನ ತಲೆಯಾಗಿ ಏನು ವಿಚಾರ ಬಂತು ಅಂದ್ರೆ, ನಮಗೆ ಸಾಧನೆಯಲ್ಲಿ ಎಂಥ ನಿಷ್ಠಾ ಮತ್ತು ಧ್ಯೇಯದ ವಿಷಯದಲ್ಲಿ ಎಂಥ ಒಂದು ದೃಢತೆ ಬೇಕು ಅಂದ್ರೆ ಬುದ್ಧನಂಥ ದೃಢತೆ ಬೇಕು.
ಬುದ್ಧ ಯಾವಾಗ ಗಯಾಕ್ ಹೋದ್ನು ಆ ಬೋಧಿ ವೃಕ್ಷದ ಕೆಳಗೆ ಕೂಡು ನಾವು ಏನ್ ಮಾಡಿದ ಅಂದ್ರೆ ಪ್ರತಿಜ್ಞಾ ಮಾಡಿ ಇಹೈವ ಶುಷ್ಯತು ಮೇ ಶರೀರಂ ಅರ್ಥಂ ವಾ ಸಾಧಯಾಮಿ ಅರ್ಥಾತ್ ಮುಂದೆ ಧ್ಯೇಯಂ ವಾ ಅರ್ಥಾತ್ ಅರ್ಥಂ ವಾ ಸಾಧಯಾಮಿ ದೇಹಂ ವಾ ಪಾತಯಾಮಿ. ಅವೇನ್ ಮಾಡಿದ ಅಂದ್ರೆ ಅಲ್ಲಿ ಬೋಧಿ ವೃಕ್ಷದ ಕೆಳಗೆ ಅದು ಮುಂಚೆ ಬೋಧಿ ವೃಕ್ಷ ಅಂತ ಅಂತಿದ್ದಿಲ್ಲ, ಅದೊಂದು ವೃಕ್ಷದ ಆ ವೃಕ್ಷದ ಕೆಳಗೆ ಕೂಡು ನಾವೇನದ ಅಂದ್ರೆ ಇಹೈವ ಶುಷ್ಯತು ಮೇ ಶರೀರಂ, ಇಲ್ಲೇ ನನ್ನ ಶರೀರ ಬೇಕಾದ್ರೆ ಒಣಗಿ ಹೋಗುವಂತ ಅರ್ಥಂ ವಾ ಸಾಧಯಾಮಿ, ನನ್ನ ಧ್ಯೇಯವಂತೇನದನ್ನು ನನ್ನ ಧ್ಯೇಯ ಏನದನ್ನು ಅದನ್ನು ಪ್ರಾಪ್ತ ಮಾಡಿಕೋತೀನಿ, ಅಥವಾ ದೇಹಂ ವಾ ಪಾತಯಾಮಿ, ದೇಹ ಅನ್ನುವಂಥದ್ದು ಬೇಕಾದ್ರೆ ನಷ್ಟ ಆಗಿ ಹೋಗ್ಲಿ ಅಂತ ತಿಳ್ಕೊಂಡು ಸಂಕಲ್ಪ ಮಾಡಿ ಅವ ಏನ್ ಮಾಡ್ದ ಬರೇ 21 ದಿವಸ ಅರ್ಥಾತ್ ಅಕ್ಷರಶಃ ನೀರು ಸಹಿತ ಕುಡಿದಿಲ್ಲ. ಕುಡಿದಾಗ ಅವನು ಸುಮ್ಮನೆ ಶಾಂತವಾಗಿ ಧ್ಯಾನ ಮಾಡ್ಕೊಂಡು ಕೂತ 21ನೇ ದಿವಸ ಅವನಿಗೆ ಸಾಕ್ಷಾತ್ಕಾರ, ಅವನ ಭಾವನೆಗೆ ಅನುಸಾರವಾಗಿ ಅವನಿಗೆ ಬೋಧ, ಆ ರೀತಿಯಾಗಿ ಬೋಧ ವೃಕ್ಷದ ಕೆಳಗಾಯಿತು ಅಂತ ತಿಳ್ಕೊಂಡು ಅದಕ್ಕೇನಂತಾರಂದ್ರೆ ಬೋಧಿ ವೃಕ್ಷ ಅಂತ ತಿಳ್ಕೊಂಡಂತ. ಆಮೇಲೆ ಅದನ್ನೇನದನ್ನು ಅಶೋಕ ಚಕ್ರವರ್ತಿ ಆ ಮಂದಿರ ಕಟ್ಟಿಸಿದ ಅಂತ ಹೇಳ್ತಾರೆ. ಅಶೋಕನಾಥನ ಮಂದಿರ ಭವ್ಯವಾಗಿರ್ತಕ್ಕಂಥ ಮಂದಿರದ ನಾವು ಗಯಾಕ್ ಹೋದಾಗ ಎಲ್ಲ ಅದಕ್ಕೆ ಬುದ್ಧ ಗಯ ಅಂತ ಹೇಳ್ತಾರೆ. ನಾವು ಅಲ್ಲಿ ಹೋಗಿ ನೋಡಿ ಬರ್ತಿದ್ವಿ. ಅಂಥ ಬುದ್ಧ ಇದ್ದಾನು ಒಂದ್ ದಿವಸ ಈಗ ಹೋಗು ಮುಂದಲ್ಲಿ ಅಂಗುಲಿ ಮಾಲ ಇದ್ದಾನ ಕೂಡಲೇ ಇಲ್ಲ ಅಂತ ನನಗೆ ಅವನು ಮುದ್ದಾನ ನೋಡ್ಬೇಕು ಅಂತ ಆಸೆ. ಅರ್ಥಾತ್ ಏನು ಅಂದ್ರೆ ಸತ್ಪುರುಷ ಸ್ವಾಮಿ ಅದೇನು ಒಂದು ಲಕ್ಷಣ. ನಾನು ಈಗ ಸಹಜವಾಗಿ ಯಾವುದೋ ಒಂದು ವಿಷಯವಾಗಿ ಮಾತಾಡಬೇಕು ನಾನು ಈ ಶಶಿಗೆ ಅದು ಹೇಳಿದೆ ಏನು ಅಂದ್ರೆ ಸತ್ಪುರುಷರ ಅವತಾರ ಎದಕ್ಕಾಗಿರ್ತದೆ ಅಂತಂದ್ರೆ ಪತಿತರನ್ನ ಪಾವನಗೊಳಿಸುವುದಕ್ಕಾಗಿ ಸತ್ಪುರುಷರ ಅವತಾರ ಇರ್ತದೆ ಹೊರತು ಪಾವನರನ್ನು ಪಾವನ ಮಾಡೋ ಪ್ರಶ್ನೆ ಇಲ್ಲ. ಆದ್ರಿಂದ ಮಹಾರಾಜರು ಹೇಳ್ತಿದ್ರು ಸತ್ಪುರುಷರು ಸುತ್ತಮುತ್ತಲು ಎಂಥವ್ರು ಇರ್ತಾರಂದ್ರೆ ಸತ್ಪುರುಷರು ಸುತ್ತಮುತ್ತಲು ಅರ್ಧವಟ್ आणि वाया गेलेली माणसं असतात. ಅಂದ್ರೆ ಅರ್ಧವಟ್ ಇರ್ತಾರೆ ಮತ್ತು ಮನೆಯಾಗಿದ್ದ ಹೊರಗೆ ಹಾಕಿದವರು. ವಾಯ ಗೆሌली ಮಾणसं ಅಂದ್ರೆ ಹೊರಗೆ ಹಾಕಿಕೊಂಡವ್ರು. ನಾವೆಲ್ಲ ಮತ್ತೆ ಮನ್ಯಾಗ ಉಪಯೋಗ ಇಲ್ಲ ಅಂದ್ರೆ ಹೊರಗೆ ಹಾಕಿದವ್ರೆ ಈಗ ಬಂದಿರೋರು ನಾವು. ಅರ್ಥಾತ್ ಏನಂದ್ರೆ ಇಂಥವರೇ ಇರ್ತಾರೆ. ಏನ್ರಿ ಆಶ್ರಮದವ್ರು ಎಂತೆಂಥ ಮಂದಿ ಇದ್ದಾರೆ ಅಂತಿರ್ತಾರೆ ಕೆಲವು. ಏನ್ರಿ ಚೆನ್ನಾಗಿ ಮಾತಾಡಂಗಿಲ್ಲ, ಚೆನ್ನಾಗಿ ನಮ್ಮ ಜೊತೆಗೆ ವ್ಯವಹಾರ ಮಾಡಂಗಿಲ್ಲ, ಹೆಂಗೆಂಗೋ ಮಾತಾಡ್ತಾರೆ, ಹೆಂಗೆಂಗೋ ವ್ಯವಹಾರ ಮಾಡ್ತಾರೆ ಅಂತ ಖರೆ ಅದ. ಮತ್ತು ಅದು ವಾಸ್ತವಿಕವಾಗಿ ಅದು ಬರೋಬನ್ನ ಅದ. ಯಾಕೆ ಅಂದ್ರೆ ಹಾಸ್ಪಿಟ್ಲಲ್ಲಿ ಹೋದ್ರೆ ಅಲ್ಲಿ ರೋಗಿಗಳ ಕಾಣಿಸ್ತು, ಅದೇನಂತೆ ಆರೋಗ್ಯವಂತರು ಸದೃಢಕಾಯರು ಹಾಸ್ಪಿಟ್ಲಲ್ಲಿ ಇರ್ತಾರೆ, ಡಾಕ್ಟರ್ಗಳು ಪೇಷಂಟೇ ಇರ್ತಾವು. ಅವ್ರಿಗೂ ಒಂದಿಲ್ಲ ಒಂದು ರೋಗ ಇದ್ದೇ ಇರ್ತದೆ, ರೋಗ ಇದ್ದೇ. ಕೆಲವು ಡಾಕ್ಟರ್ಗಳಿಗೆ ಹಾರ್ಟ್ ಡಿಸೀಸ್ ಇರ್ತದೆ, ಕೆಲವು ಡಾಕ್ಟರ್ಗಳಿಗೆ ಕಣ್ಣಿನ ತ್ರಾಸ ಇರ್ತದೆ, ಕೆಲವು ಡಾಕ್ಟರ್ಗಳಿಗೆ ಕಿವಿ ತ್ರಾಸ ಇರ್ತದೆ, ಕೆಲವು ಡಾಕ್ಟರ್ಗಳಿಗೆ ಮತ್ತೇನು ಹೊಟ್ಟೆ ಇರ್ತದೆ, ಹೊಟ್ಟೆ ನೋಯಿಸ್ತಿರ್ತದೆ. ಈಗ ಏನೇನೋ ಅವ್ರಿಗೂ ಮನುಷ್ಯನ ಮೂಲಕ ಡಾಕ್ಟರ್ ಆದ್ರೆ ಜಡ್ ಬರಂಗಿಲ್ಲ, ಅವ್ರಿಗೂ ಜಡ್ ಬರತ್ತಿರ್ತದೆ. ಅರ್ಥಾತ್ ಹಾಸ್ಪಿಟಲ್ ಇರೋರು ಇದ್ದಾರೋ ಅದು ಸ್ವಾಭಾವಿಕವಾಗಿ ನೋಡ್ಲಿಕ್ಕೆ ಆಗೋದು ಅಂಥ ಪೇಷಂಟ್ ಇಲ್ಲ. ಹಾಸ್ಪಿಟಲ್ ಅಲ್ಲಿ ಇಂಥವ್ರೆಲ್ಲ ಇರಬಾರ್ದು. ಮತ್ತು ಮೆಂಟಲ್ ಹಾಸ್ಪಿಟಲ್ ಅಲ್ಲಿ ಎಂಥವ್ರು ಇರ್ತಾರೋ ಗೊತ್ತದ. ಹುಚ್ಚರು ಮೆಂಟಲಿ ಏನಿರ್ತಾರೆ ಅಪ್ಸೆಟ್ ಆದವ್ರು ಇರ್ತಾರೆ, ಮೆಂಟಲಿ ರಿಟೈರ್ಡ್ ಆದವ್ರು ಇರ್ತಾರೆ. ಒಂದ್ಸಲ ಏನಾಗ್ತಂದ್ರ ಜವಾಹರ್ಲಾಲ್ ನೆಹರು ಒಂದು ಮೆಂಟಲ್ ಹಾಸ್ಪಿಟಲ್ ನೋಡ್ಲಿಕ್ಕೆ ಹೋಗಿದ್ರು. ನೋಡ್ಲಿಕ್ಕೆ ಹೋದಾಗ ಡಾಕ್ಟರ್ ಎಲ್ಲ ಮಂದಿ ಜವಾಹರ್ಲಾಲ್ ನೆಹರು ಅಂದ್ಕೊಂಡು ಹೀಗೆ ಅಂತ ಮಂದಿ ಸೇರಿತು. ಅದು ದವಾಖಾನೆಗೆ ಯಾರನ್ನೂ ಬಿಟ್ಟಿಲ್ಲ. ಜವಾಹರ್ಲಾಲ್ ನೆಹರು ಒಬ್ಬರನ್ನ ಮತ್ತು 4 ಮಂದಿ ಬಾಡಿ ಗಾರ್ಡ್ಸು ಒಳಗೆ ಹೋದ್ಕೊಳ್ಳಿ. ಆ ಮುಖ್ಯ ಡಾಕ್ಟರ್ ಇದ್ದಾರು ಅವ್ರು ಎಲ್ಲ ತೋರಿಸೋದು ಅಡ್ಡಾಡುವ ಹೊತ್ತಿನಾಗ ಆ ಡಾಕ್ಟರ್ ಹತ್ರ ಒಬ್ಬ ಕೂತಿರ್ತಿದ್ದ ಮನುಷ್ಯ. ಅರ್ಥಾತ್ ಏನು ಅಂದ್ರೆ ಅವ ಇವನಿದ್ದ ಪಾರ್ಸಿ ಮನುಷ್ಯ ಇದ್ದ. ಅವನು ಮೆಂಟಲ್ ಹಾಸ್ಪಿಟ್ಲಿಗೆ ಅಡ್ಮಿಟ್ ಆದವನೇ ಸ್ವಲ್ಪ ಸುಧಾರಿಸಿದ್ದ. ಅವನು ಇನ್ನೂ ಬಹಳಷ್ಟು ಇದು ಇತ್ತು, ಮಾನಸಿಕ ಒಂದು ದೌರ್ಬಲ್ಯ ಇತ್ತು. ಅವನು ಅವ್ರ ಜೊತೆಗೆ ಆ ಡಾಕ್ಟರ್ ಜೊತೆಗೆ ಅವನು ಹೊಂಟಿದ್ದ. ಹೊಂಟು ಕೂಡ ಡಾಕ್ಟರ್ ಪಾರ್ಕ್ ಮುಂದೆ ಹೊಂಟಾನೆ. ಹಿಂದಿದ್ದ ಜವಾಹರ್ಲಾಲ್ ನೆಹರು ಹೊಂಟಿದ್ರು. ಇವ್ ನಡಕ್ ಬಂದ ಅವ್ರ ಮುಂದೆ ಬಂದವನ ನಿನ್ನ ಹೆಸರೇನು ಅಂತ ಕೇಳಿದ್ರು. ಅವ್ರು ನನ್ನ ಹೆಸರು ಜವಾಹರ್ಲಾಲ್ ನೆಹರು. ನಾನು ಮುಂಚೆ ಹಿಂಗೆ ಹೇಳ್ತಿದ್ದೆ, ಹಂಗೆಲ್ಲ ಹೇಳ್ಬೇಡ. ನಾನು ಹೊಸದಾಗಿ ಹೇಳ್ತಿದ್ದೆ. ಅವೇನ್ ತಿಳ್ಕೊಂಡ ಇದೊಂದು ಟೆನ್ಷನ್. ಅರ್ಥಾತ್ ನಿರ್ಬಂಧ ಯಾಕೆ ಹೇಳಿ ಕರ್ತೀನಿ ಅಂದ್ರೆ ನಮ್ಗೆ ಆಶ್ರಮದಲ್ಲಿ ನಾವು ನಿಮ್ಮಾವರದಲ್ಲಿದ್ದಾಗ ವಿಶ್ವನಾಥ ಪ್ರಕಾಶ್ ಬ್ರಹ್ಮಚಾರಿ ಅವ್ರ ಆಶ್ರಮದಲ್ಲಿ ಎಂತೆಂಥವ್ರು ಇದ್ರು ಅಂದ್ರೆ ನಮ್ಗೆ ಆಶ್ಚರ್ಯ ಅನಿಸಿದೆ. ಅಂಥವ್ರ ಮಧ್ಯದಲ್ಲಿ ಅವ್ರು ಎಷ್ಟು ಶಾಂತ ಇರ್ತಾರೆ ಅಂದ್ರೆ, ಸಮಾಧಾನದಿಂದ ಇರ್ತಾರೆ
ಅದು ಅಕ್ಷರ ಅರ್ಥಾತ್ ಏನು ಅಂದ್ರೆ ಅಷ್ಟು ಅವ್ರ ತಯಾರಿಕ ಆಗಿತ್ತು. ಒಬ್ಬ ರಸಿಕಲಾಲ್ ಅಂತಿದ್ದ, ಅವನ ನಮೂನಿದ್ದ, ಒಬ್ಬ ರಾಮದಾಸ್ ಅಂತಿದ್ದ, ಅವನ ನಮೂನಿದ್ದ, ಇನ್ನೊಬ್ಬ ಅವನು ಕೂತಿದ್ದ, ಅವನ ನಮೂನಿದ್ದ, ಒಬ್ಬ ಅರ್ಥಾತ್ ಏನು ಸುಧಾಮ್ ಅಂತ ಇಟ್ಕೊಂಡಿದ್ದ ಒಬ್ಬ, ಅವನು ವಿಲಕ್ಷಣ ಮನುಷ್ಯನೇ ಇಲ್ಲ. ಇವತ್ತಿಗೂ ಇದ್ದ ಅವ್ನು ಗಿಟ್ಟಂಗೆ ಇಲ್ಲಿ ಬಂದಿದ್ದು ಒಂದ್ಸಲ ನಗಲಿಕ್ಕೆ ಸತ್ತ ಅಂದ್ರೆ ಹೇಳ್ತೀನಿ, ಇಷ್ಟು ನಗತಿದ್ಲ ಸುರೇಶ್ ಕೊಟ್ಟರು ಅವ ಇಬ್ಬರು ಎದುರ ನಿಂತು ನಗಾವ್ರಂಗೆ ಒಟ್ಟು ಬಹಳ ತನಕ ನಗತಿದ್ದ. ಮತ್ತ ಸೂರು ಕೆಳಗಿಟ್ಕೊಂಡು ಮತ್ತೆ ಜಗತ್ತಿನ ನಾವು ನೋಡ್ಕೊತಿದ್ವಿ. ಮತ್ತೇನು ಆಶ್ರಮಗಳು ಇಂಥವ ಇರ್ತಾವ, ಏನ್ ಮಾಡ್ಲಿಕ್ಕೆ ಆದ್ರೆ ಏನದ ಅಂತ ತಿಳ್ಕೊಂಡು ಕೇಳಿದ್ರೆ ಇಂಥವ್ರ ಮಧ್ಯದಲ್ಲಿ ಇದ್ರೂ ಸಹಿತ ತಥಾಪಿ ಅವ್ರು ಹೆಂಗಿರ್ತಾರೆ ಅಂತಂದ್ರೆ ಅವ್ರು ಸ್ಥಿರಪ್ರಜ್ಞರಾಗಿರ್ತಕ್ಕಂಥವ್ರು ಇರ್ತಾರೆ. ಆದ್ರಿಂದ ಎಷ್ಟೋ ಜನರಿಗೆ ಏನಿಸ್ತದ ಆಶ್ರಮದಲ್ಲಿ ಏನ್ರಿ ಎಂತೆಂಥವ್ರು ಇದ್ದಾರಲ್ಲ ಅಂತ ತಿಳ್ಕೊಂಡ ಇದ್ರೂ ಸಹಿತ ಮಹಾರಾಜರು ಪತಿತ ಪಾವನರಾಗಿರ್ತಕ್ಕಂಥವ್ರು. ಇದೇ ಕೆಲವೊಂದು ಪ್ರಸಂಗ ಹೇಳಿದೆ. ಏನು ಅಂತಂದ್ರೆ ಮೊದಲನೇ ಸಲ ರಾಮಕೃಷ್ಣ ಜಯಂತಿ ಆಚರಿಸಿದ್ರು. ಎಲ್ಲಿ? ಕಲ್ಕತ್ತಾದಲ್ಲಿ ಅರ್ಥಾತ್ ದಕ್ಷಿಣೇಶ್ವರದಲ್ಲಿ ರಾಮಕೃಷ್ಣ ಜಯಂತಿ ಆಚರಿಸಿದ್ರು. ದಕ್ಷಿಣೇಶ್ವರನ ಕಲ್ಕತ್ತಾದ ಬಾಗಲಕೋಟ ಅಲ್ಲಿ ಆಚರಿಸಿದಾಗ ಅವ್ರು ವಿವೇಕಾನಂದ ಅಮೇರಿಕಾದಾಗಿದ್ರು. ರಾಮಕೃಷ್ಣ ಪರಮಹಂಸರ ಶಿಷ್ಯರೆಲ್ಲರೂ ಕೂಡಿ ಜಯಂತಿ ಆಚರಿಸಿದ್ರು. ಅವ್ರಿಗೆ ಪತ್ರ ಬರ್ತದೆ ಏನು ಅಂದ್ರೆ ಜಯಂತಿ ಉತ್ಸವ ಬಹಳ ಚಂದ ಆಯ್ತು, ಆದ್ರೆ ಏನಾಯ್ತು ಅಂದ್ರೆ ಒಂದು ವಿಷಯದಲ್ಲಿ ಶಿಷ್ಟರು ಮೂಗು ಮುರಿದ್ರು ಅಂದ್ರೆ ಅಸಡ್ಡೆತನ ತೋರಿಸಿದ್ರು. ಅಸಹ್ಯ ಅಂತಂದ್ರು. ಏನಿದೆ ಅಸಹ್ಯ ಅಂತಂದ್ರು? ಎದರ ಬಗ್ಗೆ ಅಂದ್ರೆ ರಾಮಕೃಷ್ಣರ ಜಯಂತಿ ಬಹಳ ಜನ ವೇಶ್ಯರು ಬಂದಿದ್ರು ಅಂತ ತಿಳ್ಕೊಂಡು ಅವ್ರು ಅಸಹ್ಯ ಅಂತಂದ್ರು. ಅವಾಗ ವಿವೇಕಾನಂದ ಅವ್ರಿಗೆ ಪತ್ರ ರಾಮಕೃಷ್ಣರ ಜಯಂತಿ ಉತ್ಸವ ಸಾರ್ಥಕ ಆಗ್ಬೋದು. ಅರ್ಥಾತ್ ರಾಮಕೃಷ್ಣ ಪರಮಹಂಸರ ಹತ್ರ ಪತಿತರು ಬರಬೇಕಾಗಿರ್ತಕ್ಕಂಥ ಅವ್ರ ಪತಿತರನ್ನು ಉದ್ಧಾರ ಮಾಡಿ ಬಂದಾಗಲೇ ಹೊರತು ಅರ್ಥಾತ್ ಏನು ಶಿಷ್ಟರನ್ನ ಅಥವಾ ವಿಶಿಷ್ಟರನ್ನ ಅಥವಾ ಏನಪ್ಪಾ ಅಂತಂದ್ರೆ ಬಹಳ ಒಳ್ಳೆ ದೊಡ್ಡ ಸಾಧಕರನ್ನ ಅವ್ರು ಉದ್ಧಾರ ಮಾಡುವಂತ ಪ್ರಶ್ನೆಯೇ ಇಲ್ಲ. ಕೆಲವರು ಮುಟ್ಟಾದ್ರೆ ಕೆಲವರು ಮುಟ್ಟು ತಯಾರಿಯೊಳಗಿದ್ದಾರೆ. ಅಂಥವ್ರನ್ನ ಏನ್ ಮಾಡ್ಬೇಕು? ಹಾಸ್ಪಿಟಲ್ ಅಲ್ಲಿ ಎಂಥವ್ರು ಅಂದ್ರೆ ಪೇಷಂಟ್ಗಳು ರೋಗಿಗಳಿರ್ತಾರೆ, ಎಷ್ಟೆಷ್ಟು ಸೀರಿಯಸ್ನೆಸ್ ಇರ್ತಾರೋ ಅಷ್ಟಷ್ಟು ಏನಂದ್ರೆ ಆ ಹಾಸ್ಪಿಟಲ್ ಒಳಗೆ ಅವ್ರಿಗೆ ಮೊದಲನೇ ನಂಬರ್ ಅವಕಾಶ. ಅರ್ಥಾತ್ ಏನಂದ್ರೆ ಅವ್ರನ್ನ ತೊಗೊಂಡು ಹೋಗೋಕ್ಕಿಂತ ಒಳಗೆ ದುಡ್ಡು ಐಸಿಯು ತೊಗೊಂಡು ಹೋಗ್ಬಿಡ್ತಾರೆ ನೋಡಿ. ಅಂದ್ರೆ ಗರ್ಭಗುಡಿಯಾಗ ಹೋಗಿಬಿಡ್ತಾರೆ. ಐಸಿಯು ಗರ್ಭಗುಡಿ ಇದ್ದಾಗ ಹಾಸ್ಪಿಟಲ್ ಐಸಿಯು ಅದೊಂದು ಸ್ಪೆಷಲ್ ಐಸಿಯು ಇತ್ತು. ನಮ್ಮ ಬೆಳಗಾವಲ್ಲಿ ನಮ್ಗೆ ಇದು ಆದಾಗ ನ್ಯೂಮೋನಿಯಾ ಆದಾಗ ಅದಕ್ಕೆ ಖಬರ ಇದ್ದಿದ್ದಿಲ್ಲ. ನಮ್ಮನ್ನು ಸ್ಪೆಷಲ್ ಐಸಿಯುದೊಳಗೆ ಇರ್ತಿದ್ರು. 24 ತಾಸು ಖಬರ ಇದ್ದಿದ್ದಿಲ್ಲ. ಮೊದಲು ಮುಂಜಾನೆ ಕಳ್ತಕ್ಕ ನೋಡಿದಾಗ ಎಲ್ಲಿದ್ದೀನಿ ಅಂತ ಕೇಳಿದೆ. ಐಸಿಯುದೊಳಗಿದ್ದೆ. ಐಸಿಯುದೊಳಗೆ ಅಲ್ಲಿ ಹಾಸ್ಪಿಟಲ್ ಹೋಗೋದ್ರಾಗ ನಾನು ಅನ್ಕಾನ್ಸಿಯಸ್ ಆಗಿಬಿಟ್ಟೆ. ಒಳಗೆ ಕರ್ಕೊಂಡು ಹೋದ್ರು. ಐಸಿಯುದೊಳಗೆ ಸ್ಪೆಷಲ್ ಐಸಿಯುದೊಳಗೆ ಹಾಕಿದ್ರು. ಅಂದ್ರೆ ಗರ್ಭಗುಡಿಗಿಂತ ಒಳಗಿನ ಗುಡಿ ಅದು. ಅಲ್ಲಿ ಪ್ರತ್ಯಕ್ಷ ದೇವರ ಅಂದ್ರೆ HOD ಅಂದ್ರೆ ದೇವರಿದ್ದಂಗೆ ಅವರು ಹೆಡ್ ಆಫ್ ಡಿಪಾರ್ಟ್ಮೆಂಟ್ ಏನಿರ್ತಲ್ಲ ಅವ್ರು ದೇವರಿದ್ದಂಗೆ. ಇವತ್ತ ಯಾಕೆ ಹೇಳ್ತೀನಿ ಅಂದ್ರೆ ಹೆಂಗೋ ಹಂಗೇನಿಲ್ಲ. ಪತಿತ ಪಾವನ ಸೀತಾರಾಮ್. ಅರ್ಥಾತ್ ಏನು ಪತಿತರನ್ನು ಪಾವನ ಮಾಡ್ತಕ್ಕಂಥದ್ದು ಅವ್ರದ್ದು ಏನಪ್ಪಾ ಅಂತಂದ್ರೆ ಕರ್ತವ್ಯ ಅಂತ. ಹೆಂಗೋ ಹಂಗೇನಿಲ್ಲ ಅಂದ್ರೆ ಅದರೊಳಗೂ ಹೇಳ್ತೀವಿ 2 ಪ್ರಕಾರ ಪೇಷಂಟ್ ಇರ್ತಾವ. ಒಂದು ಇಂಡೋರ್ ಪೇಷಂಟ್, ಒಂದು ಔಟ್ಡೋರ್ ಪೇಷಂಟ್. ಇಂಡೋರ್ ಪೇಷಂಟ್ ಅಂದ್ರೆ ಅಡ್ಮಿಟ್ ಆಗೋದು. ಈಗ ನಾವು 15 ದಿವಸ ಇಂಡೋರ್ ಪೇಷಂಟ್ ಆಗಿದ್ವಿ. ಆಮೇಲೆ ಕೆಲವರು ಏನಂದ್ರೆ ಔಟ್ಡೋರ್ ಪೇಷಂಟ್ ಇರ್ತಾರೆ. ಅವ್ರು ವಾರಕ್ಕೊಂದು ವಿಸಿಟ್ ಕೊಟ್ಟು ವಾರಕ್ಕೊಂದ್ಸಲ ಬಂದು ಏನ್ ಮಾಡ್ತಾರೆ, ಒಂದು ವಾರದ ಔಷಧ ತಗೊಂಡು ಹೋಗ್ತಾರೆ. ಕೆಲವರು 15 ದಿವಸಕ್ಕೊಂದ್ಸಲ ಬಂದು 15 ದಿವಸದ ಔಷಧ ತಗೊಂಡು ಹೋಗ್ತಾರೆ. ಕೆಲವರು ತಿಂಗಳಿಗೊಮ್ಮೆ ಬರ್ತಾರೆ, ಕೆಲವರು 6 ತಿಂಗಳಿಗೊಮ್ಮೆ ಬರ್ತಾರೆ. ಅವ್ರ ಕೇಸ್ ಎಷ್ಟು ಸೀರಿಯಸ್ ಅಲ್ಲ ಅದ್ರ ಮೇಲೆ ಅವ್ರು ಉಳಿಸ್ಕೊಂಡಿರ್ತದೆ. ಅವ್ರು ಎಷ್ಟು ಸೀರಿಯಸ್ನೆಸ್ ಇರ್ತದೆ ಅವ್ರಿಗೆ. ಅರ್ಥಾತ್ ಏನು ಅಂದ್ರೆ ಜಡ್ಡು ಎಷ್ಟು ಸೀರಿಯಸ್ ಆಗಿರ್ತದನೋ ಅದಕ್ಕನುಸಾರವಾಗಿ ಅವ್ರಿಗೆ ಏನಿರ್ತಂದ್ರೆ ಅವ್ರ ಅರ್ಥಾತ್ ಏನು ಡಾಕ್ಟರ್ ಭೇಟಿಯಾಗಿ ಬರ್ಬೇಕಾಗ್ತದೆ. ಭಾಳ ಸೀರಿಯಸ್ ಇದ್ರು ಅಂದ್ರೆ ಮ್ಯಾನ್ ಬರ್ತಾರೆ. ಸ್ವಲ್ಪ ಸೀರಿಯಸ್ನೆಸ್ ಕಡಿಮೆ ಇತ್ತು ಅಂತಂದ್ರೆ ಇದು ಮಾಡ್ತಾರೆ. ಕೆಲವರು 4 ವರ್ಷಕ್ಕೊಮ್ಮೆ ಬರ್ತಾರೆ. ಅರ್ಥಾತ್ ಏನು ಅಂದ್ರೆ ಆರಾಮಿದ್ದಾರೆ ಅಂತ ಅರ್ಥ. ಹೆಂಗೋ ಹಂಗೇನದ ಅಂದ್ರೆ ನಾವು ಇಂಡೋರ್ ಪೇಷಂಟ್ ಆಗಿದ್ವಿ ಅಂದ್ರೆ ಶುಗರಿಗೆ 600-700 ಆಗಿರ್ತದೆ. ಅವ್ರು ತಾಬರ್ಕೋ ಅಡ್ಮಿಟ್ ಮಾಡ್ಕೊಂಡು ಅವ್ರಿಗೆ ಬತ್ತಿ ಸರಿಯಾಗಿ ಇನ್ಸುಲಿನ್ ಕೊಟ್ಟು ಗುಳಿಗೆ ಕೊಟ್ಟು
ಅವ್ರು ನಾರ್ಮಲ್ ಮಾಡಿ ಕಳಿಸ್ತಿರ್ತಾರೆ. ಹೆಂಗೋ ಹಂಗಿಂದ ಸದ್ಗುರುಗಳು ಸಹಿತ ಅಂಥವೇನಾದ್ರು ಸೀರಿಯಸ್ ಕೇಸ್ ಇದ್ರೆ ಅವ್ರನ್ನ ಅಡ್ಮಿಟ್ ಮಾಡ್ಕೋತಾರೆ. ಅಡ್ಮಿಟ್ ಮಾಡ್ಕೊಂಡು ಸ್ವಲ್ಪ ತಲೆ ಎಲ್ಲ ಸುಧಾರಿಸಿ ಅವ್ರನ್ನ ಹೊರಗೆ ಕಳಿಸ್ತಿರ್ತಾರೆ. ಆದ್ರಿಂದ ಏನಂದ್ರೆ ಸತ್ಸಂಗ ಅನ್ನುವಂಥದ್ದು ಬಹಳ ಮಹತ್ವಪೂರ್ಣವಾಗಿರ್ತಕ್ಕಂಥದ್ದು. ಆದ್ರಿಂದ ಮುಂದೆ ಬುದ್ಧಿ ಏನ್ ಮಾಡಿದ ಅಂತಂದ್ರೆ ಅರ್ಥಾತ್ ಸತ್ಪುರುಷರು ಎಂಥ ವಿಲಕ್ಷಣ ಕಾರ್ಯ ಇರ್ತದೆ. ಅವ್ರಿಗೇನು ಬಹಳ ಮಾತಾಡಬೇಕಾಗಿರೋದಿಲ್ಲ. ಬಹಳಷ್ಟು ಏನು ಅಂತಂದ್ರೆ ಅವ್ರ ಜೊತೆ ಸಂಪರ್ಕದಲ್ಲಿ ಇರಬೇಕಂತೂ ಏನಿಲ್ಲ. ಬುದ್ಧ ಆಮೇಲೆ ನಾವು ಹೋಗ್ಬೇಕು ಅಂತ ಬಂಟ ಕೂಡಲೇ ಅವ್ನು ದೂರ ನಿಂತಿದ್ದವ. ಊರಲ್ಲಿ ಒಂದು ಗುಹಾದಲ್ಲಿ ಇರ್ತಿದ್ದ. ಅವ್ನು ಹೊರಗೆ ನಿಂತಿದ್ದ. ನಿಂತು ನೋಡಿದ ಯಾರೋ ಮನುಷ್ಯ ತನ್ನ ಕಡೆಗೆ ಬರ್ಲಿಕ್ಕೆ ಶಿಷ್ಯನಿಗೂ ಬರಬೇಡ ಅಂತ ಇದೆ. ಆಮೇಲೆ ತನ್ನ ಕಡೆಗೆ ಬರ್ಲಿಕ್ಕೆ ನೋಡಿ ಅವ್ನು ಮೊದಲು ಹೇಳಿದ, ನಿನ್ ಗೊತ್ತದೇ ಇಲ್ಲ ನಾ ಯಾರು ಅಂತ. ಇಲ್ಲ ಬರಬೇಡ, ನೀ ಬಂದೆ ಅಂದ್ರೆ ನಿನ್ನ ರುಂಡ ಕತ್ತರಿಸಿ ನಾನು ನಿನ್ನ ಏನ್ ಮಾಡ್ತೀನಿ, ನಿನ್ನ ಮಾಂಸವನ್ನು ತಿಂದು ನಾನು ಏನ್ ಮಾಡ್ತೀನಿ ಅಂದ್ರೆ ನಿನ್ ಬಂದ್ ಹಾಕ್ತೀನಿ ಅಂತ. ಅವನ್ನ ಅದಕ್ಕೆ ಬರ್ಲಿಕ್ಕತ್ತೀನಿ, ನಾನು ನಿನ್ನ ನೋಡ್ಲಿಕ್ಕೆ ಬರ್ಲಿಕ್ಕತ್ತೀನಿ ಅಂದ್ಕೊಳ್ಳಿ. ಬುದ್ಧ ಹೋದ್ಕೊಳ್ಳಿ ಏನು ಇಬ್ರು ಅಂದ್ಬಿಟ್ಟು ಮಾತಾಡಲಿಲ್ಲ. ಇಬ್ರು ದೃಷ್ಟಿಯೊಳಗೆ ದೃಷ್ಟಿ ಹಾಕಿ ಸುಮ್ಮನೆ ಬುದ್ಧ ಶಾಂತವಾಗಿ ನೋಡ್ಕೊಂಡು ನಿಂತ. ಅವ್ರ ದೃಷ್ಟಿಯೊಳಗೆ ಎಷ್ಟು ವಿಲಕ್ಷಣ ಸಾಮರ್ಥ್ಯ ಇರ್ತದೆ ಅಂತಂದ್ರೆ ಸತ್ಪುರುಷರ ದೃಷ್ಟಿಯಲ್ಲಿ ಒಂದು ಸ್ವಾಮಿ ರಾಮತೀರ್ಥರು ಅಲ್ಲೇ ಅರ್ಥಾತ್ ಹಿಮಾಲಯದಲ್ಲಿ ಅಡ್ಡಾಡ್ತಾ ಇರುವಾಗ ಎದುರಿನಿಂದ ಒಂದು ಹುಲಿ ಬಂದ್ಕೊಳ್ಳೆ ಸುಮ್ಮನೆ ಶಾಂತ ನಿಂತಿದ್ರು. ಆ ಹುಲಿ ಬಂದು ಮುಂದೆ ನಿಂತ್ಕೊಳ್ಳೆ ಇವ್ರ ದೃಷ್ಟಿ ಅವ್ರ ದೃಷ್ಟಿ ಏಕಾಕಾರ. ಅವರ ದೃಷ್ಟಿ ತನ್ನ ಅತಿ ಪ್ರೇಮ ದೃಷ್ಟಿಯಿಂದ ನೋಡ್ಲಿಕ್ಕೆ ಕೂಡಲೇ ಆ ಹುಲಿ ಅವ್ರಿಗೆ ಸಣ್ಣ ಮಾಡ್ಕೊತ ಬಂದು ಅವ್ರ ಪಾದ ನೇಕಿ ತಿರುಗಿ ಹೋಗಿಬಿಡ್ತಾರೆ. ಆ ದೃಷ್ಟಿಯೊಳಗೆ ಅದೇನು ಸಾಮಾನ್ಯ ಭಾವ ಏನ್ರಿ, ಸರ್ವಭೂತಾತ್ಮ ಭಾವ ಬಂದ್ಬಿಟ್ಟಿರ್ತಾವೆ. ಪ್ರತಿಯೊಂದು ಪ್ರಾಣಿ ಮಾತ್ರದಲ್ಲಿ ಭಗವಂತನ ನೋಡುವಂತಹ ಭಾವ ಬಂದಿರ್ತದೆ. ಸುಮ್ಮನೆ ಹಂಗ ಸರ್ ನೆನಪಾತು ಅಂತ ಹೇಳ್ತೀನಿ. ಏನು ಅಂತಂದ್ರೆ ಒಂದ್ ದಿವಸ ನಾವು ಎಲ್ಲಿ ಹೊಂಟಿದ್ವಿ ಅಂದ್ರೆ ಶಿವಮೊಗ್ಗಕ್ಕೆ ಹೊಂಟಿದ್ವಿ. ಹರಿಯಾಣದಿಂದ ಬಿಟ್ಟಾಗ ಏನಾಗಿತ್ತು ಅಂದ್ರೆ ಆಫೀಸ್ ಸಾಧಾರಣ 11 ಆಗಿತ್ತು, 10:30 ಆಗಿತ್ತು, 11:30 ಆಗಿತ್ತು. ನಾವು ಅರ್ಥಾತ್ ಕುಮಾರನಹಳ್ಳಿಯಿಂದ ಮುಂದೆ ಅದೇನು ಇದು ಘಾಟ್ ಸೆಕ್ಷನ್ ಅದನ್ನು ಅಲ್ಲಿ ಹೋಗುವತ್ನಾಗ 11:30 ಆಗಿತ್ತು. 2 ಸಫಾರಿ ಕಾರ್ ಇತ್ತು. ಮುಂದಿನ ಕಾರಿನಾಗ ನಾನು ಇದ್ದೆ. ಅರ್ಥಾತ್ ಏನು ಅಂತಂದ್ರೆ ಗುರಾಜಿ ಡ್ರೈವಿಂಗ್ ಮಾಡ್ಲಿಕ್ಕೆ ಗಣೇಶ್ ಪ್ರಸಾದ್ ಹಿಂದೆ ಕೂತಿದ್ದ. ಅವಾಗ ಹೋಗುವತ್ನಾಗ ಗಣೇಶ್ ಏನಂದ, ಗುರಾಜ ನೋಡಲ್ಲ ಹುಲಿಗೆ ಹೋಗಿ ನೋಡುವ, ಹಿಂಗೆ ಎದುರಿನಿಂದ ಹೋಗಿ ನೋಡುವ. ಗುರಾಜ ಏನಂದ, ಇಲ್ಲೇ ಹುಲಿ ಬರ್ಬೇಕಪ್ಪ ಅಂತ ತಿಳ್ಕೊಂಡು ಗುರಾಜ ಆಯ್ತು ಅಂತ ಮುಂದಕ್ಕೆ ಹೋಗೋಕೆ ಆದ್ರೂ ಏನಾಗಿದೆ, ಹಿಂಗೆ ಹಾಸಿ ಮತ್ತೆ ಹಿಂಗೆ ಬಂದು ಆ ರಸ್ತೆ ಮಕ್ಕಳಿಗೆ ಒಂದು ಬ್ರಿಡ್ಜ್ ಇತ್ತು. ಆ ಬ್ರಿಡ್ಜಿನ ಮೇಲೆ ಬಂದು ಕೂತಿದ್ದ. ಚಿರ್ಚಿರ್ತದ, ದೊಡ್ಡ ಚಿರ್ಚಿತ್ತು. ಅದ್ರ ಮೇಲೆ ಬಂದು ಕೂತಿದ್ರೆ ನಾವು ಒಬ್ಬೊಬ್ಬರಿ ಅದ್ರ ಹತ್ರ ಗಾಡಿ ಒಯ್ದುಕೊಂಡು ನಾನು ಏನಂದೆ, ಅದ್ರ ಹತ್ರ ಹೋಗಿ ಗಾಡಿ ಅಂತೆ. ಆ ಗಾಡಿಗೂ ಆ ಗ್ಲಾಸಿಗೂ ಆ ಚಿರ್ಚಿಗೂ ಒಂದು ಗೇಡ ಅಂತ. ನಾನು ಅದನ್ನ ನೋಡ್ಕೋತ ಕೂತೀನಿ, ಅದು ನನ್ನ ಕಡೆ ನೋಡ್ಕೋತ ಕೂತಿದ್ದೆ. ಒಂದು ಕನಿಷ್ಠ ಒಂದು 2 ನಿಮಿಷ ಆದ್ರೂ ಅದು ನೋಡ್ತಿತ್ತು, ನಾನು ನೋಡ್ತಿದ್ದೆ. ಅದು ಎಷ್ಟು ಉದ್ದಿತ್ತು ಅಂದ್ರೆ 10 ಫೂಟ್ ಹಿಂಗೆ ಉದ್ದಿತ್ತು. ಅದು ಬಾಗಿನ ಹಿಡಿದ್ರೆ 10 ಫೂಟ್ ಆಗ್ಬೇಕು. ಅದು ಉದ್ದಕ್ಕೆ ಮರ್ಕೊಂಡಿರ್ತದು. ಒಂದು 2 ನಿಮಿಷ ಗಾಡಿ ನಿಂದ್ರಿಸಿದ್ವಿ. ನಾನು ಗ್ಲಾಸ್ ತೆಗಿಬೇಕಂತೂ ಒಂದು ಸಿಟ್ಟತ್ತಿತ್ತು. ಮತ್ತೆ ಗ್ಲಾಸ್ ತಿಳ್ಕೊಂಡು ಸುಮ್ಮನೆ ನಿಂತಿದ್ದ. ಅದು ಹಿಂಗ ನೋಡ್ಲಿಕ್ಕೆ, ನಾವು ಹಿಂಗ ನೋಡ್ಲಿಕ್ಕೆ ಎಷ್ಟೋ ತನಕ ಅವಕ್ಕೂ ಪಾಪ ಏನಿಲ್ಲ, ಅವಕ್ಕೂ ಸದ್ಭಾವನಾ ವ್ಯಕ್ತ ಮಾಡುವುದರದ್ದು ಅವಕ್ಕೂ ಅಪೇಕ್ಷೆ ಇರ್ತದೆ. ಅವಕ್ಕೂ ಅವು ಸದ್ಭಾವನೆಯಿಂದ ನೋಡಿದ್ರೆ ಅವು ಸುಮ್ಮನೆ ಶಾಂತ ಇರ್ತಾವೆ. ಆಮೇಲೆ ಅದನ್ನ ರಾಬರ್ಟ್ ಒಮ್ಮೆಲೆ ಬೈನಾಡ್ಬೋದಂತ ಪ್ರಶ್ನೆ ಇರಾಗಿಲ್ಲ. ನಾವು ಅಂತಃಕರಣ ಪೂರ್ವಕವಾಗಿ ಆ ಪ್ರಾಣಿಗಳ ಜೊತೆಗೆ ನಾವು ಸದ್ವರ್ತನೆ ಮಾಡಿದ್ರೆ, ಪ್ರಾಣಿಗಳೆಲ್ಲ ರಮಣ ಮಹರ್ಷಿಗಳು ಆಶ್ರಮದಲ್ಲಿದ್ದ ಬಹಳ ಮಂಗ್ಯ ಇತ್ತು. ಅವ್ರೇನ್ ಮಾಡ್ತಿದ್ರು, ಸಂಜೆನಾಗ ಒಂದಿಷ್ಟು ಬಾಳೆಹಣ್ಣು ಇಟ್ಕೊಂಡು ಕೂಡ್ತಿದ್ರು. ಅವು ಮಂಗ್ಯ ಆದ್ರೆ ಸಾರಕ್ಕೆ ಬಂದು ಕೂಡ್ತಿದ್ರು. ಮತ್ತು ಜೊತೆಗೆ ಒಂದು ಬಡಿಗೆನೂ ಇಟ್ಕೊಂಡಿರ್ತಿದ್ರು. ಒಂದು ಮಂಗ್ಯ ಭಾಳ ತುಂಬ್ತಿರ್ತಾರೆ. ಅದೇನ್ ಮಾಡ್ಕೊಂಡ್ರೆ ಬಾಳೆ ಒಳಗೆ ಬರ್ಬೇಕಿಲ್ಲ, ಮುಂಚೆ ಒಳಗೆ ಬಂದು ಕೂಡ್ತಿರ್ತಾರೆ. ಆವಾಗ ರಮಣ ಮಹರ್ಷಿಗಳಿಗೆ ಬಡಿಗೆ ತೊಗೊಂಡ್ಕೊಳ್ಳೆ, ಹೋಗಿ ನಿನ್ನ ಬಾಳೆ ಎಲ್ಲ ಅಲ್ಲಿ ಕೂಡೋದು. ಮತ್ತೆ ಹೋಗಿ ಅಲ್ಲಿ ಆ ಬಾಳೆ ಒಳಗೆ ಕೂಡ್ಬೇಕು. ಎಲ್ಲಾದ್ರೂ ಒಂದೊಂದು ಬಾಳೆಹಣ್ಣು ಕೊಡ್ಬೇಕು, ಸುಮ್ಮನೆ ಇಸ್ಕೊಂಡು ಹೋಗ್ಬೇಕು. ಅವ್ರದೊಂದು ಆಕಳದ್ದು ಹೇಳ್ತೀನಿ ಮುಂಚೆ ಹೆಂಗಿತ್ತು ಅಂತ. ಅರ್ಥಾತ್ ಏನು ಅಂದ್ರೆ ರಮಣ ಮಹರ್ಷಿಗಳು ಅಗದಿ ಹೊಸದಾಗಿ ಹೋದಾಗ ಅಲ್ಲೊಂದು ಗುಹಾದಾಗಿರ್ತಿತ್ತು. ಗುಹಾದಾಗಿರ್ತು ಧ್ಯಾನ ಧಾರಣ ಮಾಡ್ತಿದ್ರು. ಸಮಾಧಿ ಹತ್ತಿ ಬಿಟ್ಟಿರ್ತಿತ್ತು ಅವರಿಗೆ. ಅವಾಗ ಎಷ್ಟು ಸಮಾಧಿ ಹೇಳ್ತಿರ್ತಿತ್ತು ಅಂದ್ರೆ 3 ದಿವಸ 4 ದಿವಸ ಹೇಳ್ತೆ ಸಮಾಧಿ ಅವಸ್ಥಾದಲ್ಲೇ ಇರ್ತಿತ್ತು. ಅವಾಗ ಒಂದು ಕಾಲಿಗೆಲ್ಲ ಏನು ಇರಿವಿ ಕೆಂಜಗಂತಲ್ಲ, ಕೆಂಪನ್ನು ಅವೆಲ್ಲ ಕೆಂಜಗ ಕಾಲಿಗೆಲ್ಲ ಮೆತ್ತಿ ಕಡಿತಿದ್ವು. ಅವೆಲ್ಲ ಕಡಿದು ಬಿಟ್ಟಿರ್ತಿದ್ವು. ಅವಾಗ ಅವ್ರಿಗೆ ಅದನ್ನ ಕಡೆ ಲಕ್ಷ್ಯ ಸಮಾಧಿ ಅವಸ್ಥಾದಾಗಿದ್ರು. ಅದೆಲ್ಲ ಸಮಾಧಿ ಇಳಿದ ಒಳಗೆ ಒಬ್ಬಕ್ಕೆ ಮುದುಕಿ ದಿನ ಅವ್ರಿಗೆ ಹಾಲು ತಂದು ಕೊಡ್ತಿದ್ರು.
ಆಕೆ ಏನ್ ಮಾಡ್ಕೊ ಅದನ್ನೆಲ್ಲ ಒರೆಸಿ ಮಾಡಿ ಮಲ ಮುಟ್ಟು ಎಣ್ಣೆ ಹತ್ತು ಏನಾದ್ರು ಮಾಡ್ತಿದ್ರು. ಆ ಮುದುಕಿ ತಾನು ಸಾಯುವ ತನಕ ಅವ್ರ ಸೇವಾ ಮಾಡಿ ಅವ್ರ ಸೇವಾದ ಬಗ್ಗೆ ಆಕೆಗೆ ಎಷ್ಟು ನಿಷ್ಠ ಇತ್ತು ಅಂದ್ರೆ ಒಂದು ದಿವಸ ಆಕೆ ಏನ್ ಮಾಡ್ತಿದ್ರು ಅಂದ್ರೆ ಅವ್ರಿಗೆ ಹಾಲು ತಂದ್ಕೊಂಡು ತಪ್ಪಿಸ್ತಿದ್ದಿಲ್ಲ. ಆಮೇಲೆ ಆ ಮುದುಕಿ ಸತ್ ಕೂಡಲೇ ಏನು ಅಂತಂದ್ರ ಮುಂದ ಆ ಮುದುಕಿನ ಏನಾದ್ರು ಅಂದ್ರೆ ಒಂದು ಆಕಳಾಗಿ ಹುಟ್ಟಿ ಬಂದು ಆಶ್ರಮದಲ್ಲೇ ಆಕಳಾಗಿ ಹುಟ್ಟಿ ಬಂದು ಆಕಳ ಕರಾಗಿ ಹುಟ್ಟಿ ಬಂದು ಮುಂದೆ ಓಡ್ದಾತು. ಅದು ಹಾಲು ಕೊಡ್ಲಿಕ್ಕೆ ದಿನ ಏನದ ಅವ್ರಿಗೆ ಹಾಲು ಅದರಿಂದ ಹಾಲು ಕುಡ್ಲಿಕ್ಕೆ ಕೊಡ್ಬೇಕು. ಮುಂದೆ ಅವ್ರಿಗೆ ಸಂಜೆನಾಗಿಂದ ಅರುಣಾಚಲ ಅದ್ರ ಗುಡ್ಡದ ಮೇಲೆ ಅಡ್ಡಾಡ್ಲಿಕ್ಕೆ ಹೋದ್ರೆ ಆ ಆಕಳ ಏನದ ನಾವು ಬಿಚ್ಚದೆ ಇದ್ರ ಕಣ್ಣಿಗೆ ಹರ್ಕೊಂಡಾದ್ರೂ ಅವ್ರ ಹಿಂದಿಂದ ಅದು ಹೋಗ್ತಿದ್ದ. ಅವ್ರೆಲ್ಲಿ ಅವ್ರ ಸುತ್ತ ಅವ್ರ ಮುಂಟ ಅವ್ರ ಜೊತೆಗೇನೆ ಅಡ್ಡಾಡಿ ಬರ್ಬೇಕದು. ಮುಂದೆ ಆಕಳ ಸತ್ತಿದ ಕೂಡ ಸ್ವತಃ ಏನ್ ಮಾಡಿದ್ರು ಅಂದ್ರೆ ಅವ್ರ ಅದ್ರ ಅಗ್ನಿ ಸಂಸ್ಕಾರ ಮಾಡಿ ಅದ್ರ ಸಮಾಧಿನೂ ಕಳಿಸಿದ್ರು. ಆ ಮುದುಕಿನ ಇಷ್ಟ್ಯಾಕೆ ನೀವು ಆಕಳ ನಿಮ್ಮನ್ನು ಹಚ್ಚಿಕೊಂಡದ್ರಿ ಅಂತ ತಿಳ್ಕೊಂಡು ಕೇಳಿದ್ರೆ ಅವ್ರು ಅದಕ್ಕೆ ಏನಂತಿದ್ರು ಅಂದ್ರೆ ಅದು ಹಿಂದಿನ ಜನ್ಮದಲ್ಲಿ ಆ ಮುದುಕಿ ಆಗಿತ್ತು, ಅದು ನನಗೆ ಹಾಲು ಕೊಡ್ತಿತ್ತು, ಅದ್ರ ವಾಸನ ಉಳಿದಿತ್ತು, ಇನ್ನು ನನಗೆ ಹಾಲು ಕೊಡ್ಬೇಕು ಅನ್ನೋದು. ಅದು ಹೀಗಾಗಿ ಆಕಳಾಗಿ ಹುಟ್ಟು ಬಂತು, ನನಗೆ ಸಾಕಷ್ಟು ನನಗೆ ಹಾಲು ಕೊಡ್ತಿತ್ತು ಅಂತ ತಿಳ್ಕೊಂಡು ಹೇಳಿದ್ರು. ತಾತ್ಪರ್ಯ ಏನು ಅಂದ್ರೆ ಹೆಂಗು ಹಂಗ ಮಂಗಿಯಾಗಿ ಇದನ್ನ ಮಾಡ್ತು. ಹಂಗ ಪ್ರಾಣಿಗಳಲ್ಲಿಯೂ ಸಹಿತ ಆದ್ರಿಂದ ಹೇಗದಂದ್ರೆ ಪತಂಜಲಿದ ಒಂದು ಸೂತ್ರ ಯೋಗಶಾಸ್ತ್ರದಲ್ಲಿ ಏನು ಅಂದ್ರೆ ಅಹಿಂಸಾ ಪ್ರತಿಷ್ಠಾಯ ವೈರತ್ಯಾಗ ಅಂತ ಒಂದು ಸೂತ್ರ. ನಾವು ಅರ್ಥಾತ್ ನಮ್ಮ ಜೀವನದಲ್ಲಿ ಅಹಿಂಸೆಯ ಒಂದು ಪರಾಕಾಷ್ಠದಲ್ಲಿ ನಾವೇನ್ ಮಾಡಿದ್ರೆ ಅಂದ್ರೆ ಅನುಷ್ಠಾನ ಮಾಡಿದ್ರೆ ಆಚರಣೆಯಲ್ಲಿ ತಂದರೆ ಅಹಿಂಸೆಯನ್ನ ನಮ್ಮ ಸುತ್ತಮುತ್ತಲಿರ್ತಕ್ಕಂಥ ಪ್ರಾಣಿಗಳಲ್ಲಿಯೂ ಸಹಿತ ದ್ವೇಷ ಭಾವನ ಆಗುವುದು. ಆದ್ರಿಂದ ನಾವು ಕೇಳ್ತೀವಿ ಏನು ಅಂದ್ರೆ ಹಿಂದಿನ ಕಾಲದಲ್ಲಿ ಋಷಿಮುನಿಗಳ ಆಶ್ರಮದಲ್ಲಿ ಆಕಳು ಮತ್ತು ಸಿಂಹ ಒಂದ ಕಡೆ ಆಕಳು ಸಿಂಹ ಮತ್ತು ಚಿಗಡಿ ಅಥವಾ ಹುಲಿ ಮತ್ತು ಚಿಗಡಿ ಮತ್ತು ಆಕಳು ತಟ್ಟಿಗೆನೆ ಏನ್ ಮಾಡ್ತಿದ್ರು ಅಂದ್ರೆ ನೀರು ಕುಡಿತಿದ್ರು ಅಂತ ಕಾರಣ ತಾತ್ಪರ್ಯ ಏನು ಅಂದ್ರೆ ಆ ಪರಮಾತ್ಮ ಭಾವ ಅನ್ನುವಂಥದ್ದು ಎಲ್ಲದರೊಳಗೂ ನೋಡುವಂತಹದ್ದು ಏನಂದ್ರೆ ಅದೊಂದು ವಿಲಕ್ಷಣವಾಗಿರ್ತಕ್ಕಂಥ ದೃಷ್ಟಿ ಇರ್ತದೆ. ಆ ದೃಷ್ಟಿ ಯಾರಲ್ಲಿ ಇರ್ತದೋ ಅವ್ರಿಗೆ ನಾವು ಸಂತೋಷರಂತೀವಿ. ಬರೀ ಅವ್ರ ಸಹವಾಸದಲ್ಲಿದ್ದರೆ ಸಾಕು. ನಾನು ಒಂದ್ಸಲ ನೇಮಾವರದಲ್ಲಿ ವಿಶ್ವನಾಥ ಪ್ರಕಾಶ್ ಬ್ರಹ್ಮಚಾರಿ ಮಹಾರಾಜನ ಕೇಳಿದೆ, ಈಗ ಸಾಧು ಸತ್ಪುರುಷರ ಸೇವಾ ಯಾಕೆ ಮಾಡಬೇಕು? ಅವ್ರಿಗೆ ಕಾಲು ಹೊತ್ತುದು, ಅವ್ರಿಗೇನು ಶಾರೀರಿಕವಾಗಿ ಅವ್ರ ಸೇವಾ ಮಾಡೋದು, ಅವ್ರು ತಿನ್ಲಿಕ್ಕೆ ಹಾಕುದು, ಉಣ್ಲಿಕ್ಕೆ ಹಾಕುದು, ಅವ್ರ ಸೇವಾ ಯಾಕೆ ಮಾಡಬೇಕು ಅಂದಾಗ ಅವ್ರು ಏನಂದ್ರು ಅಂದ್ರೆ ಅವರು ಯಾರು ಅವ್ರಿಗೆ ಅವ್ರ ಮನಪೂರ್ವಕವಾಗಿ ಸೇವಾ ಮಾಡ್ತಾರೋ, ಯಾರ ಬಗ್ಗೆ ಅವ್ರ ಅಂತಃಕರಣದಾಗ ಪ್ರೇಮ ಭಾವ ಬರ್ತದನೋ, ಯಾರ ಬಗ್ಗೆ ಸದ್ಭಾವನಾ ಉಂಟಾಗ್ತದನೋ ಅಂಥವ್ರ ವಿಷಯದಲ್ಲಿ ಅವ್ರಿಗೆ ಏನಾಗ್ತದಂದ್ರೆ ಅವ್ರ ಏಕಾಂತದಲ್ಲಿ ನಾಮಸ್ಮರಣೆ ಜಪ ಧ್ಯಾನ ಮಾಡ್ಕೋತ ಕೂತಾಗ ಅವ್ರು ನೆನಪಾಗ್ತು ಅಂದ್ರೆ ಇವ್ರ ಮನಸ್ಸಿನ ಜೊತೆಗೆ ಅವ್ರ ಮನಸ್ಸನ್ನು ಸಹಿತ ಸೂಕ್ಷ್ಮವಾಗಿ ಭಗವಂತನ ಕಡೆ ಹೋಗ್ತದೆ. ಆದ್ರಿಂದ ಸಾಧುಗಳ ಸೇವಾ ಮಾಡೋದ್ರ ಅರ್ಥ ಏನು ಅಂದ್ರೆ ಅವರಿಗೆ ದೈಹಿಕವಾಗಿ ಸೇವಾದೇನು ಮಹತ್ವ ಇರುವುದಿಲ್ಲ, ಆದ್ರೂ ಸಹಿತ ನಾವು ಅವರಿಗೆ ಸಂತೋಷ ಆಗುವಂಗೆ ಏನಾದ್ರೂ ವರ್ತನೆ ಮಾಡಿದರೆ ಅವ್ರ ಏಕಾಂತದಲ್ಲಿ ಕೂತಾಗ ಅವ್ರಿಗೆ ನಮ್ಮ ನೆನಪು ಅವರೇ ಹೇಳಿದ ಮಾತಿದ್ರು. ಒಂದು ಶಬ್ದ ನಮ್ದಲ್ಲಿ ಅವರೇ ಏನ್ ಹೇಳಿದ್ರು ಅಂದ್ರೆ ಅವ್ರಿಗೆ ಏಕಾಂತದಲ್ಲಿ ಕೂತಾಗ ಅವ್ರಿಗೆ ಆ ಮನುಷ್ಯ ನೆನಪಾದರೆ ಅರ್ಥಾತ್ ಪ್ರೇಮ ಇರೋದ್ರಿಂದ ನೆನಪಾಗೇ ಆಗ್ತದೆ. ನೆನಪಾದ ಕೂಡಲೇ ಅವ್ರಿಗೆ ಎಷ್ಟು ಸೂಕ್ಷ್ಮವಾಗಿ ತಮ್ಮ ಮನಸ್ಸಿನ ಜೊತೆಗೆ ಅವ್ರ ಮನಸ್ಸನ್ನು ತಗೊಂಡು ಅರ್ಥಾತ್ ತಮ್ಮ ಮನಸ್ಸಿನ ಜೊತೆಗೆ ಅವ್ರ ಮನಸ್ಸನ್ನು ತಗೊಂಡು ಪರಮಾತ್ಮ ಸ್ವರೂಪದಲ್ಲಿ ಅವ್ರು ಏನ್ ಮಾಡ್ತಾರೆ ತಾದಾತ್ಮ್ಯ ಆಗ್ತಾರೆ. ಆದ್ರಿಂದ ಅಷ್ಟರ ಪೂರ್ತಿಕರ ಯಾಕಾಗುವಂತಕ್ಕ ಅವ್ರ ಮನಸ್ಸಿಗೆ ಆ ಪರಮಾತ್ಮ ಸ್ವರೂಪದ ಸ್ಪರ್ಶ ಆಗ್ತದೆ. ಅದಕ್ಕೆ ಅವನ ಅಂತಃಕರಣದಲ್ಲಿ ಸದ್ಭಾವನೆಗಳು ಸ್ವಾಭಾವಿಕವಾಗಿಯೇ ಜಾಗೃತ ಆಗ್ತವೆ ಅಂತ ಹೇಳಿ. ಆದ್ರಿಂದ ಏನದಂದ್ರೆ ಸತ್ಪುರುಷನ ಸಹವಾಸ ಏನದನ್ನು ಅದು ಬಹಳ ಅತ್ಯಂತ ಮಹತ್ವಪೂರ್ಣವಾಗಿರ್ತಕ್ಕಂಥದ್ದು. ಯಾವ ಭಾವದಲ್ಲೇ ಇರ್ಕೋತ ಅವ್ರು ನಮ್ಗೆ ಏನ್ ಮಾಡ್ಲಿಕ್ಕೆ ಹೋಗ್ಬೇಕು ಅಂದ್ರೆ ಸೇವಿಸ್ಲಿಕ್ಕೆ ಬರ್ಬೇಕು, ಅವ್ರ ವಿಚಾರಗಳನ್ನು ಕೇಳಬೇಕು, ಅವ್ರ ಸಹವಾಸದಲ್ಲಿ ಇರಬೇಕು, ಅವರಿಗೆ ಪ್ರೀತಿ ಬರುವಂತಹ ಕೆಲಸಗಳನ್ನು ಮಾಡಬೇಕು, ಸೇವೆಗಳನ್ನು ಮಾಡಬೇಕು, ಅವರ ಅನುಗ್ರಹಕ್ಕೆ ನಾವು ಪಾತ್ರ ಆಗಬೇಕು. ಆದ್ರಿಂದ ಹೇಳಿದ ಗುರು ಕೃಪಾ ಹಿ ಕೇವಲಂ ಶಿಷ್ಯ ಪರಮ ಮಂಗಲಂ ವಿತ್ತ ಬಲಂ ಚಿತ್ತ ಬಲಂ ದೇಹ ಬಲಂ ಗೇಹ ಬಲಂ ತದ್ವಿನಾಕು ಸರ್ವ ಬಲಂ ನಿಷ್ಫಲಂ ಗುರು ಕೃಪಾ ಹಿ ಕೇವಲಂ. ಅರ್ಥಾತ್ ಭಗವಾನ್ ಬುದ್ಧ ಆ ಅಂಗುಲಿ ಮಾದಾನ ಮುಂದೆ ಹೋಗಿ ಪುನಃ ಶಾಂತವಾಗಿ ನೋಡ್ಕೊತ ನಿಂತ. ಅವಾಗ ಅಂಗುಲಿ ಮಾದಾನಿಗೆ ಭಗವಾನ್ ಬುದ್ಧನ ಕಣ್ಣುಗಳಲ್ಲಿ ಏನಾಗಲಿಕ್ಕತ್ತೀವಿ ಅಂತಂದ್ರ ಅರ್ಥಾತ್ ಸಮುದ್ರ ಕಣ್ಣಂಗ ಆಗ್ಲಿಕ್ಕತ್ತೀವಿ. ಮಹಾನ್ ಪರ್ವತಗಳೆಲ್ಲ ಆ ಸಮುದ್ರದಲ್ಲಿ ಶಾಂತವಾಗಿ ಮುಳುಗಲಿಕ್ಕತ್ಯಾವ ಅಂತ ಅನಿಸ್ಲಿಕ್ಕತ್ತೀವಿ.
ಅವನ ಕಣ್ಣುಗಳಲ್ಲಿ ಅವನಿಗೆ ವಿಲಕ್ಷಣವಾದ ದೃಶ್ಯ ಕಾಣಿಸ್ಲಿಕ್ಕೆ. ಆವಾಗ ಅವನ ಕೈಯಾಗಿ ಕಣ್ಣು ತಾನ ಕೆಳಗಬೇಕು. ಅವನ ಮನುಷ್ಯನಲ್ಲಿ ಅಷ್ಟು ಸೂಕ್ಷ್ಮವಾಗಿ ಪರಿವರ್ತನೆ ಆಗುತ್ತೆ. ಅರ್ಥಾತ್ ಏನು ಅಂದ್ರೆ ಅವ್ರ ದೃಷ್ಟಿಪಾತ ಆಗುವುದರಿಂದಲೇ. ಅರ್ಥಾತ್ ಏನು ಅಂತಂದ್ರೆ ನಾನು ಒಂದ್ಸಲ ನೇಮಾವಳಿ ಮಹಾರಾಜರಿಗೆ ಕೇಳಿಲ್ಲ, ಅದು ಬರ್ತಕ್ಕಂಥ ಜನರಿಗೆ ಕೇಳಿದೆ. ಕಣ್ಣೋದು ಖಾತೆಗಾಮ ಅಂತೆಲ್ಲ ಊರವರಲ್ಲೇ ಆ ಕಣ್ಣೋದು ಖಾತೆಗಾಮ ಅಂತ ಜನರು ಬರ್ತಿದ್ರು. ಅರ್ಧ ಅವ್ರು ಏನು ಮಾತಾಡ್ತಿದ್ರು ವಿಶೇಷವಾಗಿ ಸುಮ್ಮನೆ ಅವರಿಂದ ಗೋಣ ಹಾಕೊಂಡು ಕೂತಿರ್ಬೇಕು. ಅರ್ಥಾತ್ ಅವ್ರ ಗುರು ಪದ್ಧತಿ ಒಂದಿತ್ತು, ಆ ಪದ್ಧತಿ ಪ್ರಕಾರ ಗೋಣ ಹಾಕೊಂಡು ಕೂತಿರ್ಬೇಕು. ಈ ಮುಂದೆ ಕೂತವ್ರನ್ನ ಅವರು ಸುಮ್ಮನೆ ಕೂತಿರ್ಬೇಕು. ತಾಸು ಗಟ್ಟಲೆ ಇರಲ್ಲ, ಅವರು ಸುಮ್ಮನೆ ಕೂತಿರ್ಬೇಕು, ಇವರು ಸುಮ್ಮನೆ ಕೂತಿರ್ಬೇಕು. ನಮ್ಮ ಸ್ವಭಾವ ಅಲ್ಲದು. ನಾನು ಅವ್ರನ್ನ ಕೇಳಿದೆ, ಅಲ್ಲಿ ಅವ್ರು ಒಂದು ಶಬ್ದ ಮಾತಾಡುವುದಿಲ್ಲ. ನಾನೇ ಏನಾದ್ರು ನಡ್ಕೊಂಡು ಅವ್ರು ಕೇಳ್ತಿದ್ದೆ. ಅವ್ರು ಏನಾದ್ರು ಸ್ವಲ್ಪದ್ರಲ್ಲೇ ಹೇಳ್ತಿದ್ರು. ಯಾರಾದ್ರೂ ಏನಾದ್ರು ಕೇಳಿದ್ರೆ ಏನ್ ಸಾಧನೆ ಮಾಡ್ಬೇಕ್ರಿ ಅಂತ ಅವ್ನು ಕೇಳಿದ್ರೆ, ಮಹಾರಾಜಿ हम क्या साधन करेंगे, अभी आप क्या कर रहे हैं? अभी हम तो रोज गायत्री जप करते हैं और भगवत गीता का एक अध्याय पढ़ते हैं और बस और क्या है वो महिमा तोड़ते हैं और शंकर जी का दर्शन करते हैं. अच्छा उतना ही करते जाओ, ಅಷ್ಟ ಮಾಡ್ಕೊಂಡು ಹೋಗ್ಲಿ ಅಂತ ಹೆಚ್ಚಿದ್ದೇನು ಹೇಳೋದಿದ್ದಿಲ್ಲ. ಅರ್ಥಾತ್ ಏನು ಅಂದ್ರೆ ಅವ್ರಿಗೆ ನಾನು ಕೇಳಿ ಒಂದು ಬರ್ತಕ್ಕಂಥವ್ರಿಗೆ ಎಲ್ಲ ಪರಿಚಯದವ್ರಿಗೆ ಹಾಕಿದ್ರು. ಅವರು ನೀವು ಅವ್ರು ಏನು ಹೇಳಿದ್ರು ಸುಮ್ಮನೆ ಅವ್ರ ಮುಂದೆ ಯಾಕೆ ಅಂತ ಕೂಡ್ತೀವಿ. ಅವಾಗ ಅವ್ರು ಏನಂದ್ರು, ನಮ್ಗೆ ಗೊತ್ತಿಲ್ಲ ಯಾಕೆ ಹಿಂಗಾಗ್ತದೆ ಅಂತ ಗೊತ್ತಿಲ್ಲ. ಅವ್ರ ಮುಂದೆ ಬಂದು ಕೂತೀವಿ ಅಂದ್ರೆ ನಮ್ಮ ಮನುಷ್ಯನು ಅನೇಕ ಸಂಶಯಗಳು ಪ್ರಶ್ನೆಗಳು ನಮ್ಮೊಳಗೆ ನಿವಾರಣೆ ಆಗ್ತವೆ. ಅಷ್ಟಾದ್ರೆ ನಮ್ಗೆ ಏನೋ ಒಂದು ವಿಲಕ್ಷಣ ಸಮಾಧಾನ ಆಗ್ತದೆ. ಅರ್ಥಾತ್ ಏನಂದ್ರೆ ಅದೊಂದು ಸೂಕ್ಷ್ಮವಾಗಿರ್ತಕ್ಕಂಥ ಏನಂದ್ರೆ ಸ್ಪಿರಿಚುವಲ್ ವೈಬ್ರೇಷನ್. ಅವ್ರ ಸುತ್ತಲೂ ಒಂದು ಶಾಂತವಾಗಿರ್ತಕ್ಕಂಥ ಆಧ್ಯಾತ್ಮಿಕ ಭಾವ ತರಂಗಗಳಿರ್ತಾವೆ. ಆ ಭಾವ ತರಂಗಗಳ ಕ್ಷೇತ್ರದಲ್ಲಿ ಯಾರು ಬರ್ತಾರೋ ಅವ್ರ ಮನಸ್ಸಿಗೆ ಅಕಾರಣವಾಗಿ ಸಮಾಧಾನ ಅನ್ನಿಸ್ಲಿಕ್ಕೆ ಇದ ಸತ್ಪುರುಷರು ಬಹಳ ದೊಡ್ಡ ವಯಸ್ಸು. ಅವ್ರೇನು ಮಾತಾಡ್ಬೇಕಾಗಿ ಕೊಡುವುದಿಲ್ಲ, ಮತ್ತೇನು ಹರಟಿ ಹೊಡಿಬೇಕಾಗಿ ಕೊಡುವುದಿಲ್ಲ. ಈ ಮಾತಾಡೋರು ಹರಟಿ ಹೊಡೆಯೋರು ಏನಂದ್ರೆ ಇವರು ಇನ್ನೂ ಆ ಮಟ್ಟಕ್ಕೆ ಹೋಗೇ ಇಲ್ಲ ಅಂತ ಹೇಳ್ಬೋದು. ಮೌನಂ ವ್ಯಾಖ್ಯಾ ಪ್ರಕಟಿತ ಪರಬ್ರಹ್ಮ ತತ್ವೈವಾನಂ ಚಿತ್ರಂ ವಟ ಕರೋರ್ ಮೂಲೆ ವೃದ್ಧ ಶಿಷ್ಯ ಗುರುರಿವ ಗುರೋಸ್ತು ಮೌನಂ ವ್ಯಾಖ್ಯಾನಂ ಶಿಷ್ಯಾಸ್ತು ಛಿನ್ನ ಸಂಶಯ. ಗುರುಗಳಿಗೆ ಏನಪ್ಪಾ ಅಂದ್ರೆ ಗುರುಗಳು ಹೆಂಗ್ ಮಾತಾಡಿದ್ರು ಅಂದ್ರೆ ಮೌನಂ ವ್ಯಾಖ್ಯಾನಂ ಗುರೋಸ್ತು ಮೌನಂ ವ್ಯಾಖ್ಯಾನಂ ಶಿಷ್ಯಾಸ್ತು ಛಿನ್ನ ಸಂಶಯ. ಶಿಷ್ಯನ ಸಂಶಯಗಳೆಲ್ಲ ದೂರ ಆಗಿಬಿಟ್ಟು ಅಂತ ತಿಳ್ಕೊಂಡೆ ಹೆಂಗೋ ಹಂಗೆ ಏನಂದ್ರೆ ಬುದ್ಧ ಬಂದ ಅಂಗುಲಿ ಮಾಲಾನ ಸುಮ್ಮನೆ ಶಾಂತ ನಿಂತು ಕೂಡಲೇ ಅಂಗುಲಿ ಮಾಲಾನ ಅಂತಃಕರಣದೊಳಗೆ ಲಕ್ಷಣ ಪರಿಣಾಮ ಆಗಲಿಕ್ಕೆ ನಮ್ಗೆ ನಾವು ಏನಾಯ್ತು ಅಂದ್ರೆ 1905ನೇ ಇಸ್ವಿಯಲ್ಲಿ ಫೆಬ್ರವರಿ 7ನೇ ತಾರೀಕು ಏನೋ 14ನೇ ತಾರೀಕಿದೆ. ಅವತ್ತು ರಾತ್ರಿ ನಮ್ಮ ಲದಾಖ ಬಂದಾಗ ಕೂತಿದ್ದೆ ರಾಮದೇವ್ ಗುಡಿ ಹತ್ರ. ಅಲ್ಲೇನು ಟಿವಿ ಒಳಗೆ ಏನು ಯಾವುದೋ ಒಂದು ಸೀರಿಯಲ್ ಹಚ್ಚಿದ್ರು ಸುಮ್ಮನೆ ಹಂಗೆ ನೋಡ್ಕೊಂಡು ಕೂತಿದ್ದೆ. ಅವಾಗ ಮುಂಬೆಲೆ ಒಳಗೇನೋ ಒಳಗೇನೋ ನಮೂನೆ ಆದಂಗೆ ಆಗಿತ್ತು. ಆಗ್ಲಿಕ್ಕೆ ಹತ್ತು ಕೂಡಲೇ ನಾನು ಕೆಳಗೆ ಕೂಡ್ತೀನಿ ಅಂತ ತಿಳ್ಕೊಂಡು ಹೇಳಿ ಕೆಳಗೆ ನೋಡ್ಕೊತೀನಿ ಅಂತ ಹೇಳಿ ಕೆಳಗೆ ಬಂದು ನೋಡ್ಕೊಂಡು ನಮ್ಮ ಲದಾಖ ಮನೆಯವ್ರಿಗೆ ಹೇಳಿದೆ, ಸ್ವಲ್ಪ ಡಾಕ್ಟ್ರಿಗೆ ಹೋಗಿ ಹೇಳ್ಬರ್ತೀವಿ ಅಂತ. ಏನೋ ಒಳಗೊಂದು ನಮೂನೆ ಆಗುತ್ತೆ. ಹಂಗೆ ಅವ್ರಿಗೂ ಏನಾಗ್ತದಂದ್ರೆ BP ಲೋ ಆಗಿತ್ತಂತ. ಅರ್ಥಾತ್ ಎಷ್ಟು ಲೋ ಆಗಿತ್ತು ಅಂತಂದ್ರೆ ಆ ಏನು ಅಂದ್ರೆ ಆ ಇದಕ್ಕೂ ಸಹಿತ ಆ ಮಷೀನ್ಗೂ BP ಕೇಳಿಸಿದಷ್ಟು ಲೋ ಆಗಿತ್ತು. ಸ್ಟೆಥೋಸ್ಕೋಪ್ಗೆ ಕೇಳಿಸಿದಷ್ಟು ಲೋ ಇರ್ಕೋ. ಅದಕ್ಕಿಂತ ಮುಖ್ಯವಾಗಿ ಅವನ ಅಂತಃಕರಣಗಳು ಏನೋ ಒಂದು ವಿಲಕ್ಷಣ ಪರಿಣಾಮ ಆಗಲಿಕ್ಕತ್ತು. ಅವ್ನ ಕೈಯಾಗಿ ಕಣ್ಣು ಕೆಳಗೆ ಬಿಟ್ಟು ಅವಾಗ ಬುದ್ಧ ಬಂದು ಮಾತಾಡಲಿಲ್ಲ. ಒಂದು 10 ನಿಮಿಷ ಅವನ ಮುಂದೆ ನಿಂತ್ಕೊಂಡ ಪಳ್ಳಿ ಮಾತು ಹೊರಟ ಕೂಡ ಆ ಅಂಗುಲಿ ಮಾಲನ್ನು ಬಂದ. ಅವನು ಅವನು ಶಿಷ್ಯ ಆಗಿಬಿಟ್ಟ. ತಾತ್ಪರ್ಯ ಏನು ಅಂತ ತಿಳ್ಕೊಂಡು ಸತ್ಸಂಗದ ವಿಲಕ್ಷಣವಾಗಿರ್ತಕ್ಕಂಥ ಪ್ರಭಾವ ಎಷ್ಟೋ ಉದಾಹರಣೆ ಹೇಳ್ಬೋದು ನಾವು. ಅವ್ರು ಏನ್ ಮಾತಾಡ್ಬೇಕಾಗಿ ಬರಂಗಿಲ್ಲ, ಏನ್ ಹೇಳಬೇಕಾಗಿ ಬರಂಗಿಲ್ಲ, ಕೇಳಬೇಕಾಗಿ ಬರಂಗಿಲ್ಲ. ಕೇವಲ ಅವ್ರ ಸಹವಾಸದಿಂದಲೇ ಸಮಾಧಾನ ಆಗ್ತದೆ. ಅಂಥ ಒಂದು ಏನು ಅಂದ್ರೆ ಸತ್ಸಂಗದ ಭಾಗ್ಯ ನಮಗೆ ಏನೋ ಮಹಾರಾಜರ ಅನುಗ್ರಹದಿಂದ ಪ್ರಾಪ್ತವಾಗಿದೆ. ನಿಜವಾಗಿಯೂ ಏನು ಅಂತಂದ್ರೆ ಇದು ಅತ್ಯಂತ ಮಹತ್ವಪೂರ್ಣವಾಗಿರ್ತಕ್ಕಂಥದ್ದು. ಮತ್ತು ಇನ್ನೂ ಪ್ರಕರಣ ಮುಗಿಲಿಲ್ಲದ್ರಿ ಅಂತ ತಿಳ್ಕೊಂಡು ಕೇಳಿದ್ರೆ ಸತ್ಸಂಗದ ಪ್ರಕರಣ ಶುರುನೂ ಆಗಿರೋಲ್ಲ, ಮುಗಿದೂ ಇಲ್ಲ. ಅದಕ್ಕೆ ಏನಿಲ್ಲ ಅಂದ್ರೆ ಸ್ಟಾರ್ಟಿಂಗ್ ಪಾಯಿಂಟು ಇಲ್ಲ, ಎಂಡ್ ಪಾಯಿಂಟು ಇಲ್ಲ. ನಾವು ಎಲ್ಲಿ ಎಷ್ಟು ನಾವು ಅದನ್ನ ಶ್ರವಣ ಮಾಡ್ತೀವಿ, ನಾವು ಅದನ್ನ ಆಸ್ವಾದನೆ ಮಾಡ್ತೀವಿ, ಅಷ್ಟೇ ನಮಗೆ ಬೇಕಾದಷ್ಟಾಗಿ ಹೋಗ್ತದೆ. ಗಂಗಾ ನದಿ ಹುಟ್ಟಿರೋದು ಗಂಗೋತ್ರಿಯಲ್ಲಿ, ಸಮುದ್ರಕ್ಕೆ ಸೇರಿರೋದು ಗಂಗಾ ಸಾಗರದ ಹತ್ತಿರ.
ಈ ಎರಡೂದ್ರ ಮಧ್ಯದಲ್ಲಿ ನಾವು ಯಾವ ಘಾಟಿನಲ್ಲಿ ನೀರು ಸ್ನಾನ ಮಾಡಿದ್ರು ನಾವು ಪುಣ್ಯ ಅಲ್ಲ, ಯಾವ ಘಾಟಿನಲ್ಲಿ ನಾವು ನೀರು ಕುಡಿದ್ರು ನಾವು ಗಂಗಾಜಲ ಪಾನ ಮಾಡಿರೋ ಭಾಗ್ಯ ನಮಗೆ ಪ್ರಾಪ್ತ ಆದಂಗೆ ಆಗ್ತದೆ. ಹೆಂಗೂ ಹಂಗ ಸತ್ಸಂಗದ ಒಂದು ಶಬ್ದ ಯಾವುದಾದ್ರೂ ಕೇಳಿದ್ರು ಸಹಿತ ನಮ್ಮ ಜೀವನ ಸಾರ್ಥಕ ಆಗುವಂತಹದ್ದಾಗ್ತದೆ. ಮುಖ್ಯವಾಗಿ ಅದಕ್ಕೆ ಅನುಸಾರವಾಗಿ ನಾವು ಕೆಲವು ವಿಚಾರಗಳನ್ನು ಶ್ರವಣ ಮಾಡಿದ್ವಿ. ಅದೇ ರೀತಿಯಾಗಿ ಇವತ್ತೇನದ 37ನೇ ಪ್ರವಚನವನ್ನು ಓದಬೇಕಾಗಿರೋದು. ಆದ್ರೆ ಅಷ್ಟಾರ್ಥ ಏನಂದ್ರೆ ಇನ್ನೂ ಸ್ವಲ್ಪ ಸಮಯ ಇರೋದ್ರಿಂದಾಗಿ ನಾನು ಸ್ವಲ್ಪ ವಿಚಾರಗಳನ್ನು ಓದ್ತೀನಿ. ಯಾಕಂದ್ರೆ ಒಳಗಿನ ಪೂಜೆ ನಡೆದಿದೆ. ಅದನ್ನ ನೈವೇದ್ಯದವರೆಗೆ ಅಥವಾ ಹೊರಗೆ ಮುನ್ನು ನಡೆದ ಮುಗಿಲಿಕ್ಕೆ ಬಂದದ್ದು ಕಾಣಿಸ್ತದೆ. ಆದ್ದರಿಂದ ಒಂದು 10 ನಿಮಿಷ ಇದರಲ್ಲಿ ಒಂದು ವಿಚಾರಗಳನ್ನು ನಾನು ಓದ್ತೀನಿ. ನಾವೆಲ್ಲರೂ ಶ್ರವಣ ಮಾಡೋಣ. ತತ್ಪೂರ್ವದಲ್ಲಿ ನಾವು ಆ ಪರಮಾತ್ಮ ಸ್ವರೂಪರಾಗಿರ್ತಕ್ಕಂತಹ ಜ್ಞಾನೇಶ್ವರ ಮಹಾರಾಜರಿಗೆ ಅಂತಃಕರಣ ಪೂರ್ವಕವಾಗಿ ನಮಸ್ಕಾರ ಮಾಡಿ ಆಮೇಲೆ ನಾನು ಶುರು ಮಾಡ್ತೀನಿ. ಇದಾದ ಮೇಲೆ ಆ ವಿಶ್ವಾತ್ಮಕವಾಗಿರ್ತಕ್ಕಂಥ ಪರಮಾತ್ಮನಿಗೆ ನಾವು ಪ್ರಾರ್ಥನೆ ಮಾಡೋಣ. ಇವತ್ತು ಸಾಯಂಕಾಲ ಮರಾಠಿ ಒಂದು ಸತ್ಸಂಗ ಒಂದು 4 ಗಂಟೆ ಆದ ಮೇಲೆ ನಾಳೆ ಮತ್ತು ನಾಡಿದ್ದು 2 ದಿವಸ ಏನದನ್ನು ಈ ಸತ್ಸಂಗದಲ್ಲಿ ನಮ್ಮ ಸತ್ಸಂಗಕ್ಕಾಗಿ ಅವಕಾಶ ಆಗ್ಲಿಕ್ಕಿಲ್ಲ. ಅದೇ ರೀತಿಯಾಗಿ ಮತ್ತೆ ಆಮೇಲೆ ಅಮಾವಾಸ್ಯೆವರೆಗೂ ಇದು 40 ಪ್ರವಚನ ಮುಗಿಯೋವರೆಗೂ ಇದೇ ರೀತಿಯಾಗಿ ನಡೀತಾ ಇರ್ತದೆ. ಆಮೇಲೆ ಮುಂದಿನ ವಿಚಾರ ನನಗೆ ಇನ್ನೂ ಗೊತ್ತಿಲ್ಲ. ಮಹಾರಾಜರಿಗೆ ಏನು ಹೇಳ್ತಾರೋ, ಹೆಂಗೆ ಹೇಳ್ತಾರೋ, ಅಥವಾ ಏನು ಅವರು ಮಾಡಿಸ್ತಾರೋ ಅದನ್ನು ನಾವು ಮಾಡ್ತಕ್ಕದ್ದು. ಆದ್ದರಿಂದ ಅಲಂಕಾಪುರಿ ಪುಣ್ಯ ಭೂಮಿ ಪವಿತ್ರ ನಿಜೇ ನಾಮೋ ಜ್ಞಾನ ರಾಜ ಸುಪಾತ್ರ ದಯಾ ಕಪಿತಾ ಮಹಾಪುಣ್ಯ ರಾಶಿ ನಮಸ್ಕಾರ ಸದ್ಗುರು ಶ್ರೀ ಜ್ಞಾನೇಶ್ವರ ಶ್ರೀ ಸದ್ಗುರುನಾಥ ಮಹಾರಾಜ ಕಿ ಜಯ ಜಯ ಜಯ. ನಮ್ಮ ವಿಷಯ ಏನು ನಡೆದಿರುತ್ತದೆ? ನಮ್ಮದು ಕರ್ಮದ ವಿಷಯ ನಡೆದಿರುತ್ತದೆ. ನಮಗೆ ಕರ್ಮವನ್ನಂತೂ ಮಾಡಲೇಬೇಕಾಗುತ್ತದೆ. ಹೆಂಗಾಗ್ತದೆ ಮಜಾ ಈ ಪರಿಸ್ಥಿತಿ ಅಂತಂದ್ರೆ ಮರಾಠಿನೂ ಓದಿರ್ತೀನಿ, ಕನ್ನಡವೂ ಓದಿರ್ತೀನಿ. ಹೀಗಾಗಿ ಇದು ಕೇಳಿವೇನೋ ಅಂತ ಇವ್ರಿಗೂ ಅನಿಸ್ತದೆ, ಅವ್ರಿಗೂ ಅನಿಸ್ತದೆ. ಆದ್ರೆ ಫಲವು ನಮ್ಮ ಕೈಯಲ್ಲಿ ಇಲ್ಲದಿರುವುದರಿಂದ ಗೀತೆಯು ಅದಕ್ಕೆ ಅಧಿಕಾರ ಶಬ್ದ ಪ್ರಯೋಗಿಸಿರುತ್ತದೆ. ಅದರಲ್ಲಿ ಅಂದಿರುವುದೇನೆಂದರೆ ನಿನಗೆ ಫಲದ ಅಧಿಕಾರವಿಲ್ಲ. ಫಲದ ಅಧಿಕಾರವಿಲ್ಲದಿದ್ದರೆ ಕರ್ಮವನ್ನೇ ಮಾಡುವುದಿಲ್ಲ, ಆದರೆ ಹಾಗೆಯೂ ನಡೆಯುವುದಿಲ್ಲ. ಫಲದ ಅಧಿಕಾರವಿಲ್ಲದಿದ್ದರೆ ಕರ್ಮವನ್ನೇ ಮಾಡುವುದಿಲ್ಲ, ಆದರೆ ಹಾಗೆಯೂ ನಡೆಯುವುದಿಲ್ಲ. ಕರ್ಮವನ್ನಂತೂ ಮಾಡಲೇಬೇಕು. ಫಲದ ದೃಷ್ಟಿಯನ್ನಿಟ್ಟುಕೊಂಡು ಕರ್ಮ ಮಾಡಬೇಕು. ಆದರೆ ಫಲದ ವಿಷಯದಲ್ಲಿ ಆಗ್ರಹವಿರಬಾರದು. ಫಲದಲ್ಲಿ ಯಾವುದೇ ಅರ್ಥವಿಲ್ಲವೆಂದೇನೂ ಇಲ್ಲ. ಮಾತೆ ಸಂಗೋ ಸ್ವಕರ್ಮಣಿ. ನಾವು ಕರ್ಮ ಮಾಡುವುದಿಲ್ಲವೆಂದರೂ ನಡೆಯುವುದಿಲ್ಲ. ಇದೆಲ್ಲವೂ ಗೀತೆಯ ಭಾಷೆ ಆಯಿತು. ಗೀತೆಯನ್ನು ಹೋಗಲಿ ಬಿಡಲಿ. ಆದರೆ ಅಧ್ಯಾತ್ಮ ಜೀವನದ ಶಾಸ್ತ್ರವಾಗಿರುತ್ತದೆಯಲ್ಲ, ಆ ಶಾಸ್ತ್ರ ನನ್ನ ಜೀವನದಲ್ಲಿ ಅನ್ವಯಿಸಬೇಕು. ಅಂದರೆ ಮಾತ್ರ ಅದಕ್ಕೇನಾದರೂ ಅರ್ಥವಿರುತ್ತದೆ, ಹೌದಲ್ಲವೇ? ಆದ್ದರಿಂದ ಇದೆಲ್ಲವೂ ಹೀಗೆ ಇರಲಿ. ನಾನು ನಿಮಗೆ ಬೇರೆ ಪ್ರಕಾರದಿಂದ ಹೇಳುತ್ತೇನೆ. ಬೇರೆ ಪ್ರಕಾರದಿಂದ ಅಂದರೆ ನಿಮಗೆ ಮನವರಿಕೆಯಾಗುವಂತೆ ಹೇಳುತ್ತೇನೆ. ನಾವು ಹುಟ್ಟಿ ಬಂದಿರುತ್ತೇವೆ, ನಿಮಗೆ ವಿಶ್ವಾಸವಿರುವುದಲ್ಲವೇ? ಇಲ್ಲವೆಂದು ಹೇಗೆ ಆಗುತ್ತದೆ? ಇದರಲ್ಲಿ ಯಾವುದೇ ಸಂಶಯ ಬರಬಾರದು. ಆ ಡೆಕಾರ್ಡ್ ಎಂಬುವನಿರುತ್ತಾನಲ್ಲ, ಫಾದರ್ ಆಫ್ ದಿ ಮಾಡರ್ನ್ ಫಿಲಾಸಫಿ, ಯುರೋಪಿಯನ್ ಜನರಲ್ಲಿ ಆಧುನಿಕ ತತ್ವಜ್ಞಾನದ ಜನಕ. ಅವನು ಅಂದದ್ದೇನೆಂದರೆ ತತ್ವಜ್ಞಾನದಲ್ಲಿ ಏನಾದರೂ ಇವನೊಂದು ಅನ್ನುತ್ತಾನೆ, ಅವನೊಂದು ಅನ್ನುತ್ತಾನೆ. ಆದರೆ ಅದರಲ್ಲಿ ಗಣಿತದಲ್ಲಿರುವಂತೆ ಮೂಲತತ್ವ ಏನಾದರೂ ಇರಬೇಕಲ್ಲವೇ? ಗಣಿತದಲ್ಲಿ 2 ಅಧಿಕ 2 4. ಭಾಸ್ಕರಾಚಾರ್ಯರೇ ಆದರೂ ಅವರೇನು 2 ಅಧಿಕ 2 5 ಎಂದು ಅನ್ನುವುದಿಲ್ಲ. ಅದರಂತೆ ತತ್ವಜ್ಞಾನದಲ್ಲಿ ಮೂಲ ತತ್ವ ಏನಿರುತ್ತದೆ? ನಾನು ಇರುತ್ತೇನೆ, ನಾನು ವಿಚಾರ ಮಾಡುತ್ತೇನೆ, ನಾನು ಕರ್ಮ ಮಾಡುತ್ತೇನೆ. ಇದು ಅದರ ಮೂಲ ತತ್ವವಾಗಿರುತ್ತದೆ. ಇದನ್ನು ಯಾರೂ ಅಲ್ಲಗಳೆಯಲು ಶಕ್ಯವಿಲ್ಲ. ಅದರಂತೆ ನನ್ನ ಜನ್ಮವಾಗಿರುತ್ತದೆ ಎಂಬ ಬಗ್ಗೆ ಸಂಶಯವೇ ಇಲ್ಲ. ನನಗೆ ಮರಣವಿರುತ್ತದೆ ಎಂಬ ಬಗ್ಗೆ ಯಾರಿಗಾದರೂ ಸಂಶಯವಿರುತ್ತದೆ? ಯಾರಿಗಾದರೂ ಸಂಶಯವಿದ್ದರೆ ಅವರ ತಲೆಯಲ್ಲಿ ಏನಾದರೂ ವ್ಯತ್ಯಾಸವಾಗಿರುತ್ತದೆ ಎಂದು ತಿಳಿಯಬೇಕು. ಎಷ್ಟೇ ಅಪರೂಪ, ಎಷ್ಟೇ ಬಡವನಾಗಿರಲಿ, ಶ್ರೀಮಂತನಾಗಿರಲಿ, ಅಶಿಕ್ಷಿತನಾಗಿರಲಿ, ವಿದ್ವಾನಾಗಿರಲಿ, ಪ್ರತಿಯೊಬ್ಬನಿಗೆ ನಾನು ಒಂದಿಲ್ಲ ಒಂದು ದಿವಸ ಇಲ್ಲಿಂದ ಹೋಗುವವನೇ
ಎಂಬ ವಿಷಯದಲ್ಲಿ ಅರ್ಥಾತ್ ಏನು ಅಂದರೆ ಸಂಶಯವಿಲ್ಲ, ಅರ್ಥಾತ್ ವಿಶ್ವಾಸವಿರುತ್ತದೆ. ಈಗ ನಾನು ಹುಟ್ಟಿ ಬಂದಿರುತ್ತೇನೆ ಅಂದ ಮೇಲೆ ನಾನು ನನ್ನ ಇಚ್ಛೆಯಿಂದಲೇ ಹುಟ್ಟಿ ಬಂದಿರುತ್ತೇನೆ. ನಾನು ನನ್ನ ಇಚ್ಛೆಯಿಂದಲೇ ಹುಟ್ಟಿ ಬಂದಿದ್ದರೆ ನನಗೆ ಎಲ್ಲಿ ಬೇಕೋ ಅಲ್ಲಿ ಹುಟ್ಟಿ ಬರುತ್ತಿದ್ದೆನು. ನಿಮಗೆ ಅತ್ಯಂತ ಸಾಮಾನ್ಯ ಬುದ್ಧಿ ಇರುತ್ತದೆ ಅಂತ ತಿಳಿಯಿರಿ. ಜಗತ್ತಿನಲ್ಲಿ ಉತ್ತಮ ಬುದ್ಧಿ ಇಲ್ಲದ ಹೊರತು ನಡೆಯುವುದಿಲ್ಲ. ಈಗ ನಾನು ಯಾವ ಬುದ್ಧಿ ತೆಗೆದುಕೊಂಡು ಹುಟ್ಟಿ ಬಂದಿರುತ್ತೇನೆಯೋ ಅದನ್ನು ತೆಗೆದುಕೊಂಡು ಬರುವುದು ನನ್ನ ಕೈಯಲ್ಲಿ ಇದ್ದಿದ್ದರೆ ನಾನು ಇದಕ್ಕೂ ಹೆಚ್ಚಿಗೆ ಉತ್ತಮವಾದ ಬುದ್ಧಿ ತೆಗೆದುಕೊಂಡು ಬರುತ್ತಿದ್ದೇನಲ್ಲವೇ? ಒಂದು ಉದಾಹರಣೆ ಹೇಳುತ್ತೇನೆ. ಒಬ್ಬ ಹುಡುಗಿರುತ್ತಾಳೆ, ಅವಳಿಗೆ ಒಬ್ಬ ಗೆಳತಿ ಇರುತ್ತಾಳೆ. ಒಬ್ಬಳು ಸುಂದರ ಇರುತ್ತಾಳೆ, ಇನ್ನೊಬ್ಬಳು ಸುಂದರರಿರುವುದಿಲ್ಲ. ಸುಂದರ ಹುಡುಗಿಯ ಮದುವೆ ಆಯಿತು. ಆಗ ಅವಳಿಗೆ ನಿನ್ನ ಮದುವೆ ಹೇಗೆ ಬಂದಿತು ಎಂದು ಕೇಳಿದರೆ ಅದಕ್ಕೆ ಅವಳು ನನ್ನನ್ನು ನೋಡಿದೊಡನೆ ಅವನು ಸಂತುಷ್ಟನಾದನು ಹಾಗೂ ನನಗೆ ಇದೇ ಹುಡುಗಿ ಬೇಕು ಎಂದು ಅಂದನು. ಒಂದು ವೇಳೆ ಅವಳು ನಾನು ಇಷ್ಟೊಂದು ಸುಂದರರಾಗಿ ಹೇಗೆ ಹುಟ್ಟಿರುವೆನು ಎಂದು ಅಂದು ಕೂಡಲೇ ಅದು ಅವಳ ಕೈಯಲ್ಲಿರುತ್ತದೆ. ಇಂಥ ರೂಪ ತೆಗೆದುಕೊಂಡು ಹುಟ್ಟಿ ಬರಬೇಕು ಅಥವಾ ಇಂಥ ರೂಪ ತೆಗೆದುಕೊಂಡು ಹುಟ್ಟಿ ಬರಬಾರದೆಂಬುದು ನಮ್ಮ ಕೈಯಲ್ಲಿ ಇರುವುದಿಲ್ಲ. ನಾನು ಹುಟ್ಟಿ ಬಂದಿರುತ್ತೇನೆ, ಆದರೆ ನಾನು ಎಲ್ಲಿ ಹುಟ್ಟಿ ಬರಬೇಕು, ಯಾವ ಕಾಲದಲ್ಲಿ ಹುಟ್ಟಿ ಬರಬೇಕು ಹಾಗೂ ಯಾವ ಪರಿಸ್ಥಿತಿಯಲ್ಲಿ ಹುಟ್ಟಿ ಬರಬೇಕೆಂಬುದು ನನ್ನ ಕೈಯಲ್ಲಿ ಇರುವುದಿಲ್ಲ. ಇನ್ನು ಮುಂದಿನ ಸಂಗತಿ ಎಂದರೆ ನನ್ನ ಅಣ್ಣ ತಮ್ಮಂದಿರು ಯಾರು ಇರಬೇಕೆಂಬುದು ನಮ್ಮ ಕೈಯಲ್ಲಿ ಇರುತ್ತದೆ. ಮೊದಲು ಹುಡುಗಿ ಹುಟ್ಟಿ ಬಂದರು, ಆಮೇಲೆ ತಮ್ಮಂದಿರು ಹುಟ್ಟಿ ಬಂದರು. ಆಗ ತಮ್ಮಂದಿರನ್ನು ಜೋಪಾನ ಮಾಡುವ ಜವಾಬ್ದಾರಿ ಆ ಹುಡುಗಿಯ ಮೇಲೆ ಬೀಳುತ್ತದೆ. ಅವಳು ಅಂತ ಯಾವ ಪಾಪ ಮಾಡಿರುತ್ತಾಳೆ ಅಂತ ಅವಳಿಗೆ ಆ ಜವಾಬ್ದಾರಿ ಬಂದಿರುತ್ತದೆ. ಅವಳು ಯಾವ ಪಾಪ ಮಾಡಿರುತ್ತಾಳೆಂದು ಆ ಜವಾಬ್ದಾರಿ ಅವಳಿಗೆ ಬಂದಿತ್ತು. ಆದರೆ ಅವಳೇ ಕೊನೆಗೆ ಹುಟ್ಟಿ ಬಂದು ಗಂಡು ಮಕ್ಕಳು ಮೊದಲೇ ಹುಟ್ಟಿದ್ದರೆ ಅವಳು ಎಲ್ಲರಿಗೆ ಮುದ್ದು ಮಗಳಾಗಿರುತ್ತಿದ್ದಳು. ಯಾಕೆ ಅವರು ಗಂಡು ಮಕ್ಕಳೇ ಇರುತ್ತಾರೆಯೋ ಅವರಿಗೆ ಹೆಣ್ಣು ಮಕ್ಕಳು ಅತ್ಯಂತ ಅಪರೂಪವೆನಿಸುತ್ತಾರೆ. ಆದರೆ ಯಾಕೆ ಅವರಿಗೆ ಹೆಣ್ಣು ಮಕ್ಕಳೇ ಇರುತ್ತಾರೋ ಅವರಿಗೆ ನಮಗೆ ಗಂಡು ಮಕ್ಕಳು ಇರುವುದಿಲ್ಲ ಅನ್ನುತ್ತಾರೆ. ಆದರೆ ಅವರು ಎಷ್ಟೊಂದು ಧಾರ್ಮಿಕರಾಗಿರುತ್ತಾರೆ ಎಂಬುದು ಅವರಿಗೇನು ಗೊತ್ತು? ಒಂದು ಸಂಸ್ಕೃತ ವಚನವಿರುತ್ತದೆ, ಅದೇನೆಂದರೆ ಅಪುತ್ರಸ್ಯ ಗತಿರ್ನಾಸ್ತಿ. ಹೀಗಿದ್ದರೆ ಜ್ಞಾನೇಶ್ವರ ಮಹಾರಾಜರಿಗೆ ಗತಿಯೇ ಇಲ್ಲದಂತಾಗುತ್ತದೆ, ಸಮರ್ಥರಿಗೆ ಗತಿಯೇ ಇಲ್ಲ, ಮಹಾರಾಜರಿಗೆ ಗತಿಯೇ ಇಲ್ಲ. ಏಕೆಂದರೆ ಗಂಡು ಮಗನಿರಲಿಲ್ಲ. ಅಷ್ಟು ನಾನು ಎಲ್ಲಿ ಹುಟ್ಟಿ ಬರಬೇಕು, ಯಾವ ಜಾತಿಯಲ್ಲಿ ಹುಟ್ಟಿ ಬರಬೇಕು, ಪುರುಷ ಅಥವಾ ಸ್ತ್ರೀಯಾಗಿ ಹುಟ್ಟಿ ಬರಬೇಕು, ಯಾವ ಕ್ರಮಾಂಕದಲ್ಲಿ ಹುಟ್ಟಿ ಬರಬೇಕು ಅದು ನನ್ನ ಕೈಯಲ್ಲಿ ಇರುವುದಿಲ್ಲ. ಇನ್ನು ಎರಡನೇನೆಂದರೆ ನನ್ನೊಂದಿಗೆ ಉಳಿದ ಎಷ್ಟೋ ಜನರು ಹುಟ್ಟಿ ಬರುತ್ತಾರೆ. ಅವರಲ್ಲಿ ಕೆಲವರು ನನ್ನ ಮಿತ್ರರಿರುತ್ತಾರೆ, ನನ್ನ ಶಿಕ್ಷಕರಿರುತ್ತಾರೆ, ಅವರೆಲ್ಲರೂ ಹುಟ್ಟಿ ಬಂದಿರುತ್ತಾರೆ. ಅವರಲ್ಲಿ ನಾನು ಒಬ್ಬರಿರುತ್ತೇನೆ. ಅಂದ ಮೇಲೆ ಜೀವನವೆಂದರೇನು? ನನ್ನೊಂದಿಗೆ ನನ್ನೊಂದಿಗೆ ಉಳಿದವರಂತಾಗುವುದು ಉಳಿದವರಂತಾಗಿ ಯಾವ ಬೇರೆ ಬೇರೆ ಸಂಬಂಧಗಳು ನಿರ್ಮಾಣವಾಗುತ್ತವೆಯೋ ಅವೆಲ್ಲವೂ ಕೂಡಿ ಜೀವನವಾಗುತ್ತದೆ. ಈ ದೃಷ್ಟಿಯಿಂದ ಕೃಷ್ಣಮೂರ್ತಿಯವರ ವಾಕ್ಯ ಸುಂದರವಾಗಿರುತ್ತದೆ. ಲೈಫ್ ಇಸ್ ಎ ನೆಟ್ವರ್ಕ್ ಆಫ್ ರಿಲೇಷನ್ಸ್. ಜೀವನವು ಸಂಬಂಧದ ಜಾಲಿಗೆಯಾಗಿರುತ್ತದೆ. ನಿಮಗೆ ಇದು ಹೀಗೇಕೆ ಅಥವಾ ಹಾಗೇಕೆ ಎಂದು ಅನ್ನಲು ಬರುವುದಿಲ್ಲ. ಈಗ ಈ ಯಾವ ಸಂಬಂಧಗಳು ಇರುತ್ತವೆ ಅಲ್ಲ, ಅವುಗಳಲ್ಲಿ 2-3 ಪ್ರಕಾರಗಳಿರುತ್ತವೆ. ಒಂದು, ನನಗೆ ಬುದ್ಧಿ ಇರುತ್ತದೆ, ಅಂದರೆ ಮನುಷ್ಯನು ಬುದ್ಧಿವಂತ ಪ್ರಾಣಿಯಾಗಿರುತ್ತಾನೆ. ಮ್ಯಾನ್ ಇಸ್ ಎ ರ್ಯಾಷನಲ್ ಎನಿಮಲ್. ನಾವು ಆ ಮನುಷ್ಯನ ಮೇಲಿನ ಅಂತಸ್ತು ಖಾಲಿ ಇರುತ್ತದೆ ಅನ್ನುತ್ತೇವಲ್ಲವೇ? ಅಂದರೆ ಅವನಿಗೆ ಬುದ್ಧಿ ಇಲ್ಲ. ಮೇಲಿನ ಅಂತಸ್ತು ಅಂದ್ರೆ ತಲೆ. ಬುದ್ಧಿ ಇಲ್ಲವೆಂದ ಮೇಲೆ ಏನೂ ಇಲ್ಲ. ಬುದ್ಧಿ ಇಲ್ಲವೆಂದ ಮೇಲೆ ಏನೂ ಇಲ್ಲ. ವ್ಯವಹಾರದಲ್ಲಿ ಯಾರಿಗೆ ಕೌಶಲ್ಯವಿರುವುದಿಲ್ಲವೋ, ಅಂದರೆ ಚಾಣಾಕ್ಷತೆ ಇರುವುದಿಲ್ಲವೋ ಅಂಥವರನ್ನು ನಾವು ಕೆಳಮಟ್ಟದಲ್ಲಿ ನೋಡುತ್ತೇವೆ. ಬುದ್ಧಿ ಕಡಿಮೆ ಇರುವವರನ್ನು ಮಂದ ಬುದ್ಧಿಯವರು ಎಂದು ಅನ್ನುತ್ತೇವೆ. ಆದ್ದರಿಂದ ಬುದ್ಧಿಯು ಅತ್ಯಂತ ಮಹತ್ವದ್ದಾಗಿರುತ್ತದೆ. ಇಂಥ ಈ ಬುದ್ಧಿಯು ಮನುಷ್ಯನಿಗೆ ಇರದಿದ್ದರೆ ಮನುಷ್ಯನು ಮನುಷ್ಯನಾಗಿರುತ್ತಿರಲಿಲ್ಲ. ಆದ್ದರಿಂದ ಮನುಷ್ಯನಲ್ಲಿ ನಿಜವಾದ ಗುಣವು ಏನಾದರೂ ಇದ್ದರೆ ಅದು ಬುದ್ಧಿಯಾಗಿರುತ್ತದೆ. ಅಥರ್ವಣ ವೇದದಲ್ಲಿ ಮನುಷ್ಯನಿಗೆ ವಿಶ್ವಸ್ಯ ಸುಕೃತಿ ಅಂದಿರುತ್ತಾರೆ. ಕೃತಿ ಅಂದರೆ ಕರ್ಮ. ವಿಶ್ವದಲ್ಲಿ ಉತ್ತಮ ಕೃತಿ ಏನಾದರೂ ಇದ್ದರೆ ಅದು ಮನುಷ್ಯ ಆಗಿರುತ್ತದೆ. ಏಕೆಂದರೆ ಮನುಷ್ಯನು ಬುದ್ಧಿ ಪ್ರಧಾನನಾಗಿರುತ್ತಾನೆ. ಈ ಬುದ್ಧಿ ಪ್ರಾಮಾಣ್ಯತೆಯಿಂದಾಗಿ ಮನುಷ್ಯನ ವರ್ತನೆಯಲ್ಲಿ ವ್ಯತ್ಯಾಸವಿರುತ್ತದೆ. ಪ್ರಾಣಿ ಹಾಗೂ ಮನುಷ್ಯಗಳಲ್ಲಿ ವ್ಯತ್ಯಾಸವಿರುತ್ತದೆ. ಈಗ ಎಷ್ಟೊಂದು ತುಟ್ಟಿಯ ಕಾಲವಿರುತ್ತದೆ. ಮನುಷ್ಯನು ಅದರ ಬಗ್ಗೆ ವಿಚಾರ ಮಾಡುತ್ತಾನೆ.
ಆದರೆ ಪ್ರಾಣಿಗಳಿಗೆ ಅದರ ಬಗ್ಗೆ ವಿಚಾರವಿರುತ್ತದೆ. ನಮ್ಮ ಮನೆಯಲ್ಲಿ ಒಂದು ಬೆಕ್ಕು ಮರಿ ಹಾಕಿದ್ರು, ಅದಕ್ಕೆ 4 ಮರಿಗಳಿದ್ದವು. ಅದು ಎಂದಾದರೂ ಹಾಲು ಇಷ್ಟೊಂದು ತುಟ್ಟಿಯಾಗಿರುತ್ತದೆ, ನಾನು ಈ ಮರಿಗಳಿಗೆ ಎಲ್ಲಿಂದ ಹಾಲು ತರಲಿ ಎಂಬುದು ಎಲ್ಲಾದರೂ ವಿಚಾರ ಮಾಡುತ್ತದೆ? ಮಾಡುವುದಿಲ್ಲ. ಆದರೆ ಮನುಷ್ಯನು ಮಾತ್ರ ವಿಚಾರ ಮಾಡುತ್ತಾನೆ. ನಾಯಿಗಳಿಗೆ ಬೆಕ್ಕುಗಳಿಗೆ ಫ್ಯಾಷನ್ ಮಾಡುವುದಿರುತ್ತದೆ, ಆದರೆ ಮನುಷ್ಯನ ಕಡೆಗೆ ನೋಡಿದರೆ ಎಷ್ಟೊಂದು ಪ್ರಕಾರಗಳು, ಎಂತೆಂಥ ಬಟ್ಟೆಯ ಅಂಗಡಿಗಳು, ಅವುಗಳಲ್ಲೇ ಬಟ್ಟೆಗಳು ಮಾರುತ್ತಿರಬಹುದಲ್ಲವೇ? ಮನುಷ್ಯನ ಬುದ್ಧಿಯಿಂದಲೇ ಎಂತೆಂಥ ಗುಣಗಳು ನಿರ್ಮಾಣವಾಗುತ್ತವೆ. ಮನುಷ್ಯನು ಮನೆ ಕಟ್ಟುತ್ತಾನೆ, ಆ ಮನೆಗಳಲ್ಲಿ ಒಂದೊಂದು ಮನೆ ಎಷ್ಟೊಂದು ಅದ್ಭುತವಾಗಿರುತ್ತವೆ. ಆದರೆ ಇದೆಲ್ಲಕ್ಕೂ ಆಚೆಗೆ ಮನುಷ್ಯನಲ್ಲಿ ಮತ್ತೇನಾದರೂ ಇರುತ್ತದೆ. ಮನುಷ್ಯನ ಶರೀರಕ್ಕೆ, ವರ್ಣಕ್ಕೆ, ಶರೀರದ ವರ್ಣಕ್ಕೆ ಅಂದರೆ ಬಣ್ಣಕ್ಕೆ ಏನು ಮಹತ್ವ ಇರುತ್ತದೆ? ಮನುಷ್ಯನು ಬಟ್ಟೆ ಧರಿಸುತ್ತಾನೆ, ಅದಕ್ಕೆ ಏನು ಮಹತ್ವ ಇರುತ್ತದೆ? ಮನುಷ್ಯನು ಬಟ್ಟೆ ಬದಲಿಸಬಲ್ಲನು, ಮನೆ ಬದಲಿಸಬಲ್ಲನು. ತಾತ್ಪರ್ಯವೇನೆಂದರೆ ಮನುಷ್ಯನ ಕೆಲವು ಗುಣಗಳು ಹೇಗಿರುತ್ತವೆ ಅಂದರೆ, ಎಷ್ಟೋ ಎಂಥ ನೋಡಿದ್ವಿ ಅಂದ್ರೆ ಹುಡುಗಿ ಎಷ್ಟರೇ ಕ್ಯಾಂಪ್ ಇರ್ತಾಳ, ಆ ಗಂಡನ್ ನೋಡಿದ್ರೆ ಇಷ್ಟು ಕರಿ ಇರ್ತಾರಲ್ಲ, ಹುಡುಗಿ ಇಂಥ ಕರಿ ಮನುಷ್ಯನ ಹೆಂಗ್ ಮದುವೆ ಮಾಡಿಕೊಂಡ? ಆ ಗಂಡ ಎಷ್ಟು ಕ್ಯಾಂಪ್ ಇರ್ತಾನೆ, ಆ ಹೆಂಡತಿ ನೋಡಿದ್ರೆ ಕೆಟ್ಟ ಕರಿ ಒಳ್ಳೆದಿರ್ತದೆ. ಒಂದು ಉದಾಹರಣೆ ಹೇಳಬೇಕು ಅಂದ್ರೆ, ಮಹಾರಾಜರು ಹೇಳಿದ್, ನಾವು ಒಂದ್ಸಲ ಹೇಳಿದ್ದ, ಮಹಾರಾಜರು ಒಬ್ಬರಿಗೆ ಅರ್ಥಾತ್ ಅವ್ನು ಗೋಪಾಳ ಕರ್ಕೊಂಡು ಒಬ್ಬನಿಗೆ 2 ಕನ್ಯಾ ನೋಡಿದ್ರು. ಅದ್ರೊಳಗೆ ಒಂದು ಕೆಂಪು ಇತ್ತು, ಒಂದು ಕರಿ ಇತ್ತು. ಅವ ಏನಾಗತ್ತ ಅಂದ್ರೆ, ಮಹಾರಾಜನ ಕೆಂಪು ಹುಡುಗಿನ ಮದುವೆ ಮಾಡ್ಕೊಡ್ತೀನಿ. ಮಹಾರಾಜರು ಬೇಡ, ಕೆಂಪು ಹುಡುಗಿನ ಮಾಡ್ಕೋಬೇಡ, ಕರಿ ಹುಡುಗಿನ ಮಾಡಿಕೊ. ಏನ್ರಿ ಮಾತ್ರ ಏನ್ರಿ ಹಂಗಂದ್ರೆ, ಕರಿ ಹುಡುಗಿನ ಮಾಡ್ಕೊಂಡ್ರೆ ಚಂದ ಕಾಣುತ್ತೆ ಏನ್ರಿ? ನಾನು ಕರಿ ಹುಡುಗಿನ ಮಾಡ್ಕೊಳಂಗಿಲ್ಲ, ಕೆಂಪು ಹುಡುಗಿ. ಮಹಾರಾಜರು ಅಲ್ಲ, ನಾನು ನನ್ನ ಹಿಂದಿನ ಕುರುಳಿದ್ದೇನೆ, ಅದಕ್ಕೆ ಅವೇನ ಅನ್ಬೇಕು, ನೀವೇನು ಸಾಧುಗಳಿದ್ದು ನಡೆಸಿದ್ರೆ ಸಾಧುಗಳಿಗೆ ಎಂಥ ಹುಡುಗಿದ್ರು ನಡೀತದೆ. ಅಂದ್ರೆ ಅವ್ರಿಗೆ ಹುಡುಗಿಯ ಕಡೆ ಲಕ್ಷ್ಯ ಇರಂಗಿಲ್ಲ ಅಂತ, ಹಿಂದಿ ಕಡೆಗೆ ತಿಂಗೋ ಏನೋ ಬರ್ತಿಲ್ಲ ಮಟ್ಟಿಂಗ ಅಂದವ ಅಂದ್ಕೊಂಡು ಮಹಾರಾಜರು ನನ್ನ ಹೆಂಡತಿ ಹುಳ್ಳಿದ್ದಾಳ ಅಂದ್ಕೊಂಡು ನೀವೇನು ಸಾಧುಗಳು ನಡೀತದೆ. ಅವಾಗ ಮಹಾರಾಜರು ಆಯ್ತು ನೋಡ್ತೀನಿ ಅಂದ್ಕೊಂಡು ಹೇಳಿ ಆ ಲಗ್ನ ದಿವಸ ಮಹಾರಾಜರು ಏನ್ ಮಾಡಿದ್ರು ಅಂತಂದ್ರೆ, ಅವತ್ತರ ದತ್ತಾತ್ರೇಯ ಮಂದಿರದಲ್ಲಿ ಒಬ್ಬಳು ಹೆಣ್ಮಗಳು ಒಂದು ಕೂಸಿನ ಕರ್ಕೊಂಡಿದ್ರು. ಆ ಕೂಸ ಅವತ್ತು ತೀರ್ಕೊಂಡು ಕೂಡ ಬಹಳ ಅಳ್ಳಿಕತ್ತಿದ್ರು. ಅವ ಮಹಾರಾಜರು ಹೋಗಿ ಹೇಳಿದ್ಕೊಂಡು ಮಹಾರಾಜರು ಹೋಗಿ ಆ ಕೂಸಿನ ಶವ ಏನಾದ್ರು ತಮ್ಮ ತೊಡಿ ಮೇಲೆ ಇಟ್ಕೊಂಡು ಎಷ್ಟು ಅಳ್ಳಿಕತ್ತರು ಅಂದ್ರೆ ಅದಿಗೆ ಆಶ್ಚರ್ಯ ಆಯ್ತು. ಮಹಾರಾಜರು ಎಷ್ಟರ ತ್ರಾಸ ಮಾಡ್ಕೊಳ್ಕತ್ತಾರಪ್ಪ ಅಂತ ಆಶ್ಚರ್ಯ ಆಗತ್ತೆ. ಏನಂತ, ಮಹಾರಾಜ್ ನೀವ್ ಯಾಕೆ ಇಷ್ಟು ತ್ರಾಸ ಮಾಡ್ಕೊಳ್ಕತ್ತೀರಿ? ಸಮಾಧಾನ ಮಾಡಿಕೊಡ್ರಿ ಮಹಾರಾಜ್, ಅಳಗಾಡಿ ಬಹಳ ಸಮಾಧಾನ ಮಾಡಿಕೊಡ್ರಿ. ಆ ಖುಷಿಂದು ನಂದು ಋಣಾನುಬಂಧ ಇಷ್ಟ ಇತ್ತು ಅಂತ ತಿಳ್ಕೋಬೇಕು. ಮತ್ತೆ ಏನ್ ಮಾಡ್ಲಿಕ್ಕೆ ಆಗ್ತದೆ? ಈಶ್ವರ ಇಚ್ಛಾ ಬಲಿಯಸಿ, ಅರ್ಥಾತ್ ಹಿಂದಿನ ಕಾಲದಲ್ಲಿ ಪತ್ರದಾಗ ಮೊದಲನೇವಾಗಿ ಬರೀತಿರಲ್ಲ, ಇಂಥವ್ರು ಇಂಥ ಟೈಮ್ ತೀರ್ಕೊಂಡ್ರು. ಅರ್ಥಾತ್ ಏನು ಅಂದ್ರೆ, ಈಶ ಇಚ್ಛೆಗೆ ಉಪಾಯವಿಲ್ಲ ಅಂತ ಬರೀತದೆ ಹಿಂದಿನ ಕಾಲದಲ್ಲಿ. ಹೆಸರು ಬರಿಬೇಕಾದ್ರೆ ಈಶ ಇಚ್ಛೆಗೆ ಉಪಾಯವಿಲ್ಲ ಅಂತ ಹೆಂಗೋ ಹಾಗೆ ಭಗವಂತ ಇಚ್ಛಾಕ್ಕೆ ಏನು ಉಪಾಯ ಇಲ್ಲ ಅಂತ ಕೂಡಲೇ ಮಹಾರಾಜನರು ನನ್ಗೆ ಬರೀ ಈ ಮಾತು ಬಹಳ ನಾನು ಸೇರಿ ನೋಡು, ಬಹಳ ನಿಜವಾಗಿ ಉತ್ತಮ ಮಾತು ಹೇಳಿದ್ರು. ಖುಷಿನಂತ ಖುಷಿನ ಹಾಗೆ ತೊಡಿ ಮೇಲೆ ಕೊಟ್ಟು ತಾವೇನು ಬಡ ಕೈಕಾಲ ತೊಳ್ಕೊಂಡು ಆ ಮದುವೆ ಮಾಡ್ಕೊಂಡು ಹೋಗುದು, ರಾಮ ಮಂದಿರ ಹೋಗುದಿನ ನೀವು ಗೋಪಾಳ ಬಿಟ್ಟಿದ್ದೇ ಇದ್ದೇವ. ಆ ಕ್ಯಾಂಪ್ ಹುಡುಗಿ ಮುಂದೆ ನಿಂತಿದ್ದ. ಮಹಾರಾಜರು ನೋಡಿದ್ರು ಕೂಡ ಬಡ ಗದ್ದಲದೊಳಗೆ ಏನ್ ಮಾಡಿದ್ರು ಅಂದ್ರಲ್ಲ, ಅದೇನಂತ ದೊಡ್ಡ ಲೈಟ್ ಇರಂಗಿಲ್ಲ, ಈ ಜಗಮಗ ಲೈಟಪ್ಪ ಎಲ್ಲಾರು ಸ್ಪಷ್ಟ ಕಾಣಿಸ್ತಾರೆ ಅನ್ನೋಂಗಿಲ್ಲ. ಮಹಾರಾಜರಾಗ ನಡಕ್ ಹೋದವ್ರು ಏನ್ ಮಾಡಿದ್ರು, ಆ ಹುಡುಗಿಯಾಗ ಬಂದು ಮಾಡಿದ್ರು. ಇತ್ಲಾ ಹುಡುಗಿ ಇತ್ಲಾ ಮಾಡಿದ್ರು, ಇತ್ಲಾ ಹುಡುಗಿ ಇತ್ಲಾ ಮಾಡಿದ್ರು. ಇವ್ ಗೊತ್ತೇ ಇಲ್ಲ, ಅದು ಗೋಪಾಲ ಆಗಿತ್ತು. ನೋಡ್ತೇನೆ ಸಾವಧಾನ ಕೂಡ ಅಂತರ್ಪಟ ನೋಡಿದ ಕೂಡಲೇ ಅವನ ಕಣ್ಣು ಕರಿಗೆ ಹುಡುಗಿ ನೋಡಿದ ಕೂಡ ಕಲ್ಲಿನಲ್ಲಿ ಕೆಳಗೆ ಬಿಟ್ಟು ಏನ್ ನನ್ನ ಆದ್ರೂ ಮುಂದೆ ಮಜಾ ಏನಾಗ್ತದೆ ಅಂತಂದ್ರೆ, ಮುಂದೆ ಬರೀ 6 ತಿಂಗಳಿಗೆ ಅರ್ಥಾತ್ ಏನಾಗ್ತದೆ ಅಂದ್ರೆ, ಕೆಂಪು ಹುಡುಗಿ ಗಂಡ ತೀರ್ಕೊಂಡು ಕೂಡ ಹೇಳಿದ್ರೆ ಓಡ್ಕೋತ ಬಂದ ಮಹಾರಾಜನ ಕಾಲ ಗಟ್ಟಿ, ಮಹಾರಾಜ ವಾಸವಲ್ಲ ಉಳಿಸಿದ್ರಿ ಅಂತ ಹೇಳಿದ. ಇಲ್ಲದೆ ನಾನು ಕೆಂಪು ಹುಡುಗಿನ ಮದುವೆ ಮಾಡ್ಕೊಂಡಿದ್ರ ಮಹಾರಾಜರು ಬೇಟ್ಯಾ ಮಗನ ಆ ಕೆಂಪು ಹುಡುಗಿನ ಮದುವೆ ಮಾಡ್ಕೊಂಡಿದ್ರೆ ಎಂದೋ ಹಿಂಗ ಆಗ್ತಿತ್ತು ನೋಡು ಅಂದ ಕೂಡಲೇ
ಬಹಳ ದೊಡ್ಡ ಉಪಕಾರ ಮಾಡಿದ್ರಿ. ಅಲ್ಲ ನಾ ಯಾಕೆ ಹೇಳ್ತಿದ್ದೀನಿ ಅಂದ್ರೆ ಏನಂತ ಮಹತ್ವದ ಶರೀರದ ಬಣ್ಣಕ್ಕೆ ಏನು ಮಹತ್ವ ಇರುತ್ತದೆ? ಗುಣ ಚಲೋ ಇರಬೇಕಲ್ಲ ಒಳಗೆ. ಮನುಷ್ಯನು ಬಟ್ಟೆ ಧರಿಸುತ್ತಾನೆ, ಅದಕ್ಕೆ ಏನು ಮಹತ್ವ ಇರುತ್ತದೆ? ಮನುಷ್ಯನು ಬಟ್ಟೆ ಬದಲಿಸಬಲ್ಲನು, ಮನೆ ಬದಲಿಸಬಲ್ಲನು. ತಾತ್ಪರ್ಯವೇನೆಂದರೆ ಮನುಷ್ಯನ ಕೆಲವು ಗುಣಗಳು ಹೇಗಿರುತ್ತವೆ ಎಂದರೆ ಅವುಗಳದ್ದು ಅವನ ಬುದ್ಧಿಯೊಂದಿಗೆ ಸಂಬಂಧವಿರುವುದಿಲ್ಲ, ಅವನ ಜೀವನದೊಂದಿಗೆ ಸಂಬಂಧವಿರುವುದಿಲ್ಲ. ಇದಕ್ಕೆ ಅಂಗ್ರೇಜಿಯಲ್ಲಿ ಆಕ್ಸಿಡೆಂಟ್ ಅನ್ನುತ್ತಾರೆ. ನಾವು ಆಕ್ಸಿಡೆಂಟ್ ಅಂದರೆ ಅಪಘಾತವೆಂದು ತಿಳಿಯುತ್ತೇವೆ, ಆದರೆ ಹಾಗೆ ಅಲ್ಲ. ಮನುಷ್ಯನಿಗೆ ಎಲ್ಲ ಗುಣಗಳು ಇದ್ದರೆ ಇರಬಹುದು, ಇಲ್ಲದಿದ್ದರೆ ಇರಲಿಕ್ಕಿಲ್ಲ. ಈಗ ನಾವು ಇಲ್ಲಿ ಕುಳಿತಿರುತ್ತೇವಲ್ಲ, ಇದು ಒಂದು ಆಕ್ಸಿಡೆಂಟ್ ಆಗಿರುತ್ತದೆ ಅಂದ್ರೆ ಇದೊಂದು ಘಟನಾ, ಇದೊಂದು ಸಂಬಂಧ ಪ್ರಸಂಗ ಅಂತ. ನಾಳೆ ಇಲ್ಲಿಯೇ ನಮಗೆ ನಿಲ್ಲಬೇಕಾಗಿ, ನಾಳೆ ಕೂಗಾಗ್ಲಾತು ಅಂದ್ರೆ ನಿಲ್ಲಬೇಕಾಗಿ ಬರಬಹುದು. ನಾಳೆ ಏನಪ್ಪಾ ಅಂದ್ರೆ ಇಲ್ಲಿ ಒಳಗೆ ನಮಗೆ ಬರ್ಲಿಕ್ಕೇನೆ ಆಗಂಗಿಲ್ಲ, ಅದು ಅನುಭವ ಆಗಬಹುದು. ಅದರಿಂದ ನಿಮ್ಮ ಬುದ್ಧಿಯಲ್ಲಿ ಏನಾದರೂ ಕಡಿಮೆ ಆಗುತ್ತದೆಂದು ತಿಳಿಯಬೇಡಿರಿ. ನೀವು ಟ್ರೈನ್ನಲ್ಲಿ ಹೊರಟಿರುವುದನ್ನು ತಿಳಿಯಿರಿ. ಇತ್ತೀಚೆಗೆ ಟ್ರೈನ್ನಲ್ಲಿ ಎಷ್ಟೊಂದು ಗದ್ದಲವಿರುತ್ತದೆ. 4ನೇ ನಮ್ಮನ್ನು ಸೀಟ್ ಸಿಕ್ಕರು ಭಾಗ್ಯವೇ ಅನ್ನುತ್ತೇವೆ, ಏಕೆಂದರೆ ಅದು ಆಕ್ಸಿಡೆಂಟ್ ಆಗಿರುತ್ತದೆ. ಇದು ಜೀವನದಲ್ಲಿಯೂ ಸಂಭವಿಸುತ್ತದೆ. ನಮ್ಮ ಸುತ್ತಲೂ ಯಾವ ಜನರು ಇರುತ್ತಾರೆ, ಅವರೊಂದಿಗೆ ಯಾವ ಸಂಬಂಧವಿರುತ್ತವೆಯೋ ಅವೆಲ್ಲ ಆಕ್ಸಿಡೆಂಟ್ ಆಗಿರುತ್ತವೆ ಎಂಬುದು ವೇದಗಳ ಅಭಿಪ್ರಾಯವಾಗಿರುತ್ತದೆ. ನನ್ನ ತಾಯಿ, ನನ್ನ ತಂದೆ, ನನ್ನ ಅಣ್ಣ, ನನ್ನ ತಮ್ಮ, ನನ್ನ ಅಕ್ಕ ತಂಗಿಯರು, ನನ್ನ ಹೆಂಡತಿ, ನನ್ನ ಮಿತ್ರರು ಇವೆಲ್ಲವೂ ಆಕ್ಸಿಡೆಂಟ್ ಆಗಿರುತ್ತವೆ. ಆಕ್ಸಿಡೆಂಟ್ ಅಂದರೆ ಸಂಭವಿಸಿದವು, ಆದರೆ ಅವುಗಳಿಗೆ ಜೀವನದಲ್ಲಿ ಕನಿಷ್ಠ ಪಕ್ಷದ ಮಹತ್ವ ಇರುತ್ತದೆ. ಈಗ ನೀವು ಜೀವನ ಕಡೆಗೆ ವಿಶಾಲ ರೀತಿಯಿಂದ ನೋಡಿದರೆ, ಇವಳು ನನ್ನ ಹೆಂಡತಿ ಹೇಗೆ ಆದಳು, ಅಥವಾ ಇವಳು ನನ್ನ ಗಂಡನು ಹೇಗೆ ಆದನು, ನನ್ನ ಹೊಟ್ಟೆಯಿಂದ ಇಂಥ ಮಕ್ಕಳು ಏಕೆ ಹುಟ್ಟಿದರು, ಒಬ್ಬ ಮಗನು ಉತ್ತಮನಿರುತ್ತಾನೆ, ಇನ್ನೊಬ್ಬನು ಪಂಗು ಇರುತ್ತಾನೆ, ಒಬ್ಬನು ಬುದ್ಧಿವಂತನಿರುತ್ತಾನೆ, ಇನ್ನೊಬ್ಬನು ಮಂದ ಬುದ್ಧಿಯವನಿರುತ್ತಾನೆ. ಇವೆಲ್ಲವೂ ಆಕ್ಸಿಡೆಂಟ್ ಆಗಿರುತ್ತವೆ, ಅಂದರೆ ಸಂಭವಿಸಿದವು. ಇದಕ್ಕೆ ಜೀವನದಲ್ಲಿ ಅಷ್ಟೊಂದು ಮಹತ್ವ ಇರುವುದಿಲ್ಲ. ಇದು ನನ್ನ ಬುದ್ಧಿಯ ಪರಿಣಾಮವಲ್ಲ, ನಾನು ನಿಮಗೆ ಸುಮ್ಮನೆ ಏನಾದರೂ ಹೇಳುತ್ತಿರುವುದಿಲ್ಲ. ಒಮ್ಮೆ ಶ್ರೀ ಮಹಾರಾಜರು ಅಂದದ್ದೇನೆಂದರೆ, ನಿಮಗೆ ಹಾಗೆ ಸುಮ್ಮನೆ ಯಾರಾದರೂ ನನ್ನ ಕಡೆಗೆ ಬರುತ್ತಾರೆ ಎಂದು ಅನಿಸುತ್ತದೆ. ಅರ್ಥಾತ್ ಸುಮ್ಮನೆ ಹಂಗೆ ಯಾರು ಮುಂದಾವಣೆ ಬರ್ತಾರಂತ ಅನಿಸ್ತದೆ ನಿಮಗೆ. ತಾತ್ಪರ್ಯವೇನೆಂದರೆ ಯಾರು ಸಂಬಂಧವಿರುತ್ತದೆಯೋ ಅವರೇ ಬರುತ್ತಾರೆ. ಮಹಾರಾಜರು ಒಂದ್ಸಲ ಹೇಳಿದ್ರು, ಮಾಜ ಮಾಣಸನ್ನ ವಾಟಿ ವಿಚಾರವಾಗತ್ ನಾಯಿ. ನನ್ನ ಜನರಿಗೆ ನನ್ನ ಕಡೆಗೆ ಬರ್ಲಿಕ್ಕೆ ಅವ್ರಿಗೆ ದಾರಿ ಕೇಳಬೇಕಾಗಿ ಬರಂಗಿಲ್ಲ. ನಾನು ಅವ್ರನ್ನ ಏನ್ ಮಾಡ್ತೀನಿ, ಯಾವುದಾದ್ರೂ ಒಂದು ನಿಮಿತ್ತದಿಂದ, ಭಾವದಿಂದ, ಅರ್ಥಾತ್ ಯಾವುದಾದ್ರೂ ಒಂದು ಪ್ರಕಾರದಿಂದ ಅವ್ರನ್ನ ನನ್ನ ಕಡೆ ಕರ್ಕೊಂಡ್ ಬರ್ತೀನಿ ಅಂತ ಹೇಳಿ. ಇಲ್ಲದಿದ್ದರೆ ಇದು ನಾವು ಸ್ವಲ್ಪ ಕಡೆಗೆ ಯಾವಾಗ ಹೋಗಿರುತ್ತೇವೆಯೋ ಅದಕ್ಕೂ ಮೊದಲು ಎಷ್ಟೊಂದು ದಿವಸ ಏಕೆ ಹೋಗಲಿಲ್ಲ. ಒಮ್ಮೆ ಏನಾಯ್ತು ಅಂದ್ರೆ, ಒಂದು ಹುಡುಗಿ ಮದುವೆ ಆಗುತ್ತಿರಲಿಲ್ಲ. ಈ ಸಂಗತಿಯು ಅತ್ಯಂತ ಕೇಳುವಂಥದ್ದಿರುತ್ತದೆ. ಆಕ್ಸಿಡೆಂಟ್ ಹೇಗೆ ಆಗುತ್ತದೆ ಎಂಬುದನ್ನು ಹೇಳುತ್ತೇನೆ. ಆಕ್ಸಿಡೆಂಟ್ ಎಂಬುದನ್ನು ನಾನು ತರ್ಕಶಾಸ್ತ್ರದಲ್ಲಿ ಶಬ್ದವನ್ನು ಉಪಯೋಗಿಸುತ್ತಿರುವೆನು. ಆ ಹುಡುಗಿಯಾಗಿ 40-42 ಹುಡುಗರನ್ನು ನೋಡಿದರು. ಎಲ್ಲರೂ ಅವಳನ್ನು ನಪಾಸ ಮಾಡುತ್ತಿದ್ದರು. ಯಾರಾದರೂ ಒಬ್ಬರು ಅವಳನ್ನು ಪಾಸ್ ಮಾಡುತ್ತಿದ್ದರು. ಆದರೆ ಹುಡುಗಿಯರು ಯಾರನ್ನೂ ಒಪ್ಪುತ್ತಿರಲಿಲ್ಲ. ಇತ್ತೀಚೆಗೆ ಹುಡುಗಿಯರು ಮದುವೆ ಅಷ್ಟೊತ್ತಿಗೆ ದೊಡ್ಡವರಾಗಿರುತ್ತಾರೆ. ಹಿಂದಿನ ಕಾಲದಲ್ಲಿ ಹುಡುಗಿಯ ಮಾಮ ಹುಡುಗಿಯನ್ನು ಲಗ್ನ ಮಂಟಪಕ್ಕೆ ಕರೆದುಕೊಂಡು ಬರುತ್ತಿದ್ದನು. ಈಗ ಅದು ಶಕ್ಯವಿರುತ್ತದೆಯೇ ನೀವೇ ಹೇಳಿ. ನಡಾನ ಬರುತ್ತದೆ ಮಾಮಗಳು. ಕಾಲವು ಬದಲಾಗಿರುತ್ತದೆ, ಅದರಂತೆ ಅವರು ಬದಲಾಗಿರುತ್ತಾರೆ. ಅಷ್ಟೊಂದು ಹುಡುಗರು ನೋಡಿದ ಮೇಲೂ ಮದುವೆ ಬಂದಲಿಲ್ಲ. ಅವಳ ತಾಯಿ ತೀರಿಕೊಂಡಳು. ಆಗ ಹತ್ತಿರದ ಹುಡುಗನೊಬ್ಬನು ಸಿಕ್ಕನು. ಆಗ ಶ್ರೀ ಮಹಾರಾಜರು ಅಂದದ್ದೇನೆಂದರೆ, ಇಷ್ಟೊಂದು ದಿವಸ ಅವನು ಎಲ್ಲಿಗೆ ಹೋಗಿದ್ದನು, ಅವನು ಇದ್ದೇ ಇದ್ದನು. ಆದರೆ ಅವನು ಬಂದ ಮೇಲೆ ಮದುವೆ ನಿಶ್ಚಿತವಾಯಿತು. ಅದೇ ಹುಡುಗನು ಏಕೆ ಅಂದರೆ ಅವನದೇ ಅವರೊಂದಿಗೆ ನಿಶ್ಚಿತವಿರುತ್ತದೆ. ದಿಸ್ ವರ್ಲ್ಡ್ ಇಸ್ ಗ್ರೇಟ್ ಡಿವೈನ್ ಡಿಸೈನ್. ಯಾರು ಹೆಂಡತಿ ಯಾರಾಗಬೇಕು, ಯಾರು ಗಂಡ ಯಾರಾಗಬೇಕು ನಿಶ್ಚಿತ ಇರ್ತದೆ. ನಮ್ಮ ಅಗದಿ ನಮ್ಮ ಮಿತ್ರೊಬ್ಬರು ಏನದ ಅಂದ್ರೆ, ಅರ್ಥಾತ್ ಬಹಳ ದಿವಸ ಹಿಂದಿನ ಮಾತು, ಒಂದು ಸಾಧಾರಣ 45-70 ಒಂದು ಹುಡುಗಿ ನೋಡಿದ್ರು ತಪಾಸ್ ಮಾಡಿ. ಆಮೇಲೆ 45-70 ಹುಡುಗಿಯಾರ ನೋಡಿನಿ, ಒಬ್ರು ಪಾಸ್ ಆಗಿಲ್ಲ. ಅವರನ್ನ ನಪಾಸ್ ಮಾಡ್ತಿದ್ರು, ಇವ್ರನ್ನ ನಪಾಸ್. ಕೊನೆಗೆ ಏನಾಗ್ತಾನೆ, ಮೊದಲೇ ನಂಬರ್ ಯಾವ ಹುಡುಗಿ ನೋಡಿದ್ರು ಆಕೆ ಜೊತೆಗೆ ಮದುವೆ. ಯಾಕೆಂದ್ರೆ ಹೆಂಗ ನೋಡ್ರಿ ಆತ ಬಿಡುವ ಚಂದ.
ಅದೇ ಹುಡುಗ ಏಕೆ ಅಂದರೆ ಅವನದೇ ಅವಳೊಂದಿಗೆ ನಿಶ್ಚಿತವಿರುತ್ತದೆ. ಆದ್ದರಿಂದ ನಮ್ಮ ಜೀವನದಲ್ಲಿ ಯಾವ ಯಾವ ಸಂಬಂಧಗಳು ಬಂದಿರುತ್ತವೆಯೋ ಅವೆಲ್ಲ ಏಕೆ ಬಂದಿರುತ್ತೆ ಎಂಬುದಕ್ಕೆ ಉತ್ತರವಿರುವುದಿಲ್ಲ. ಇವಳು ನನ್ನ ಹೆಂಡತಿ ಏಕೆ, ಇವನು ನನ್ನ ಗಂಡನು ಏಕೆ, ಇವು ನನ್ನ ಮಕ್ಕಳು ಏಕೆ, ಅವರ ಪ್ರಾರಂಭ ಹೀಗೇಕೆ ಎಂಬುದಕ್ಕೆ ಉತ್ತರವಿಲ್ಲ. ಕಂಪ್ಯೂಟರ್ದಿಂದ ಫಸ್ಟ್ ಕ್ಲಾಸ್ ಬದಲು ಥರ್ಡ್ ಕ್ಲಾಸ್ ರಿಸಲ್ಟ್ ಕೊಡುತ್ತದೆ. ಆಗ ನೀವು ಆ ಪೇಪರ್ ಅನ್ನು ಮತ್ತೆ ತಪಾಸಿಸಲು ಹೇಳಿದರೆ ಅವರ ಉತ್ತರವು ನಿಶ್ಚಿತವಾಗಿರುತ್ತದೆ. ಫಾರ್ಮ್ ತುಂಬಿಸಿ ದುಡ್ಡು ತೆಗೆದುಕೊಳ್ಳುತ್ತಾರೆ ಹಾಗೂ ಮಾರ್ಕ್ಸ್ ಸರಿಯಾಗಿರುತ್ತವೆ ಎಂದು ತಿಳಿಸುತ್ತಾರೆ. ಅಂದ ಮೇಲೆ ಜೀವನ ಹೇಗೆ ಇರುತ್ತದೆ ನೋಡಿದೆ. ಜೀವನವು ತೊಡಕಿನದಾಗಿರುತ್ತದೆ. ನನ್ನ ಶಿಕ್ಷಕನು ಯಾರು ಇರಬೇಕು, ಇದಕ್ಕೆ ಬಹಳ ಮಹತ್ವ ಇರುತ್ತದೆ. ನಿಮ್ಗೆ ಯಾವ ಪ್ರೊಫೆಸರ್ ಇರಬೇಕು, ಕಲಿಯಲು ಯಾವ ಯಾವ ವಿದ್ಯಾರ್ಥಿಗಳು ಇರಬೇಕು ಎಂಬುದು ನಮ್ಮ ಕೈಯಲ್ಲಿ ಇರುವುದಿಲ್ಲ. ಒಂದು ಮೋಜಿನ ಸಂಗತಿ ಹೇಳುತ್ತೇನೆ. ನಮ್ಮ ಕಾಲೇಜಿನಲ್ಲಿ ರಾವ್ ಎಂಬ ಪ್ರೊಫೆಸರ್ ಇದ್ದರು. ಅವರ ತಂದೆ ಹೈಕೋರ್ಟ್ ಜಡ್ಜ್ ಆಗಿದ್ದರು. ಅವರ ಹೆಸರು ಗಂಗಾಧರ್ ರಾವ್. ಅವರು ಫ್ರೆಂಚ್ ಭಾಷೆಯ ಪ್ರೊಫೆಸರ್ ಆಗಿದ್ದರು. ಎಲ್ಫಿನ್ಸ್ಟನ್ ಕಾಲೇಜಿನಿಂದ ಆಮೇಲೆ ಸಿದ್ಧಾರ್ಥ ಕಾಲೇಜಿಗೆ ಬಂದರು. ನೀವು ಜೀವನ ನೋಡಿರಿ. ಹಾಗಾಗಿ ಶ್ರೀ ಪ್ರಕಾಶ್ ಎಂಬ ಗವರ್ನರ್ ಇದ್ದರು. ಅವರ ತಂದೆ ಅಂದರೆ ಭಾರತ ರತ್ನ ಆಗಿದ್ದರು. ಆಗ ಶ್ರೀ ಪ್ರಕಾಶ್, ವಿ ಜಿ ರಾವ್ ಹಾಗೂ ಜವಾಹರ್ಲಾಲ್ ನೆಹರು ಇವರು ಕ್ಯಾಂಬ್ರಿಡ್ಜ್ನಲ್ಲಿ ಕ್ಲಾಸ್ಮೇಟ್ಸ್ ಆಗಿದ್ದರು. ಶ್ರೀ ಪ್ರಕಾಶ್ ಅವರು ಇಲ್ಲಿ ಗವರ್ನರ್ ಆಗಿ ಬಂದರು. ಅವರು ಸಜ್ಜನರಾಗಿದ್ದರು, ಬಹಳ ದೊಡ್ಡ ವಿದ್ವಾಂಸರಾಗಿದ್ದರು. ನನಗೆ ಆಕ್ಸಿಡೆಂಟ್ನ ಬಗ್ಗೆ ಹೇಳಬೇಕಾಗಿರುತ್ತದೆ. ಒಮ್ಮೆ ರಾವ್ ಅವರು ಪ್ರಕಾಶ್ ಅವರನ್ನು ಭೇಟಿಯಾಗಲು ಹೋಗಿದ್ದರು. ಅವರಿಬ್ಬರು ಮಿತ್ರರೇ ಆಗಿದ್ದರು. ರಾವ್ ಅವರು ಪ್ರಕಾಶ್ ಅವರಿಗೆ, ಅರೆ ನೀನು ಎಷ್ಟೊಂದು ಭಾಗ್ಯವಂತನಿರುತ್ತಿ, ನೀನು ಗವರ್ನರ್ ಆಗಿರುತ್ತಿ, ನಾವು ಪ್ರೊಫೆಸರ್ ಆಗಿ ಹಾಗೆ ಉಳಿದುಕೊಂಡಿರುತ್ತೇವೆ ಅಂದರು. ಆಗ ಪ್ರಕಾಶ್ ಅವರು ಅವರಿಗೆ, ರಾವ್ ಯು ಆರ್ ರಾಂಗ್, ನೀನು ತಪ್ಪುತ್ತಿರ್ವಿ, ನಾನು ಸಮಾಧಾನದಲ್ಲಿ ಇರುವುದಿಲ್ಲ. ಏಕೆಂದರೆ ನನ್ನ ಒಬ್ಬ ಮಗನು ಪಂಗು ಇರುತ್ತಾನೆ, ನನಗೆ ಅವನ ಸಲುವಾಗಿ ಯಾವಾಗಲೂ ದುಃಖವಿರುತ್ತದೆ. ಇದೆಲ್ಲ ಹೀಗೆ ಅಂದರೆ ಅವರು ಹಿಂದಿಯಲ್ಲಿ ಉಸ್ಕಿ ದೇನ ಹೈ ಅಂದರು. ಆದ್ದರಿಂದ ಇದೆಲ್ಲ ಹೀಗೇಕೆ ಅಂದರೆ ಆಕ್ಸಿಡೆಂಟ್ ಅಂದ್ರೆ ನನ್ನ ಜೀವನದಲ್ಲಿ ನನ್ನ ಬಾಸ್ ಯಾರಿರಬೇಕು, ನನ್ನ ವರ್ಗ ಟ್ರಾನ್ಸ್ಫರ್ ಎಲ್ಲಿಗೆ ಆಗಬೇಕು, ಆಫೀಸ್ನಲ್ಲಿ ನನ್ನ ಸಹೋದ್ಯೋಗಿ ಯಾರಿರಬೇಕು, ನನ್ನ ಮನೆಯಲ್ಲಿ ಜನರು ಯಾರಿರಬೇಕು, ನನ್ನ ಮನೆಯಲ್ಲಿ ಕೆಲಸ ಮಾಡುವ ಆಳುಗಳು ಯಾರಿರಬೇಕು, ನನಗೆ ಹಾಲು ಕೊಡುವವರು ಯಾರಿರಬೇಕು, ನಮ್ಮ ಅಕ್ಕಪಕ್ಕದವರು ಯಾರಿರಬೇಕು ಎಂಬುದು ನಿಶ್ಚಿತವಾಗಿರುತ್ತದೆ. ಹಿಂದಿನ ಕಾಲದಲ್ಲಿ ತರತಲಾಂತರದಿಂದ ಅವರೇ ಕೆಲಸ ಮಾಡುವವರು ಇರುತ್ತಿದ್ದರು. ಇತ್ತೀಚೆಗೆ ಹಾಗೆ ಕಾಣುವುದಿಲ್ಲ. ಇದೆಲ್ಲವರ ತಾತ್ಪರ್ಯವೇನೆಂದರೆ ಈ ಎಲ್ಲ ಜಾರಿಗೆ ನನ್ನ ಕೈಯಲ್ಲಿ ಇರುವುದಿಲ್ಲ. ಆದರೂ ನನಗೆ ಅದರಲ್ಲಿಯೇ ಬಾಳಬೇಕಾಗುತ್ತದೆ. ಆದ್ದರಿಂದ ಯಾರಿಗೆ ಯಾರೊಂದಿಗೆ ಸಂಬಂಧ ಇರುತ್ತದೆಯೋ ಆ ಸಂಬಂಧವನ್ನು ವ್ಯವಸ್ಥಿತವಾಗಿಟ್ಟುಕೊಂಡು ಹೋಗುವುದೇ ಜೀವನವನ್ನು ಸುಖಿಗೊಳಿಸುವುದಾಗಿರುತ್ತದೆ. ಇದಕ್ಕೆ ಕರ್ಮಯೋಗವೆಂದು ಅನ್ನುತ್ತಾರೆ. ಸದ್ಗುರುನಾಥ ಮಹಾರಾಜ ಕಿ ಜೈ, ಜೈ ಜೈ ರಘುವೀರ ಸಮರ್ಥ. ಈಗ ನಾವೆಲ್ಲರೂ ಆ ವಿಶ್ವಾತ್ಮಕನಾಗಿರ್ತಕ್ಕಂಥ ಪರಮಾತ್ಮನನ್ನು ಪ್ರಾರ್ಥನೆ ಮಾಡ್ತಾ ಇಂದಿನ ಈ ಸತ್ಸಂಗದ ಸಮಾರೋಪವನ್ನು ಮಾಡೋಣ. ಅದೇ ರೀತಿಯ ಸಾಯಂಕಾಲ ಮರಾಠಿಯಲ್ಲಿಯೂ ಸಹಿತ ಸತ್ಸಂಗ ಆಗ್ತದೆ. ಅದಾದ್ಮೇಲೆ ನಾಳೆ ಮತ್ತು ನಾಳಿದ್ದು ನಾವು ಸದ್ಗುರುಗಳ ಒಂದು ಸಾನ್ನಿಧ್ಯದಲ್ಲಿ ಬೇರೆ ಭಾವದಿಂದ ನಾವೆಲ್ಲರೂ ತೊಡಗಿರೋಣ. ಮುಖ್ಯವಾಗಿ ನಾಳೆ ಅವರ ಪುಣ್ಯತಿಥಿ ಆರಾಧನಾ ಮಹೋತ್ಸವ ಇರುವುದರಿಂದಾಗಿ ನಿಜವಾಗಿ ನಮ್ಮ ಜೀವನದಲ್ಲಿ ಚಿರಸ್ಮರಣೀಯವಾಗಿರ್ತಕ್ಕಂಥ ಪ್ರಸಂಗ. ಆ ಪ್ರಸಂಗದಲ್ಲಿ ನಾವೆಲ್ಲರೂ ಸಹಭಾಗಿಗಳಾಗಿ ಸದ್ಗುರು ಅನುಗ್ರಹಕ್ಕೆ ಪಾತ್ರರಾಗೋಣ. ಈಗ ನಾವೆಲ್ಲರೂ ಈ ವಿಶ್ವಾತ್ಮಕ ದೇವರನ್ನು ಈ ವಾಕ್ಯದಿಂದ ತೋರಿಸುವೆನು, ಸಂತುಷ್ಟನಾಗಿ ಕೊಡಬೇಕಿದನ್ನು ಪ್ರಸಾದದ ದುಷ್ಟರ ಕುಟಿಲತೆ ದೂರವಾಗಲಿ, ಸತ್ಕರ್ಮದಲ್ಲಿ ಪ್ರೀತಿ ಹೆಚ್ಚಾಗಲಿ, ಪ್ರಾಣಿ ಮಾತ್ರರಲ್ಲಿ ಪ್ರೇಮ ಬೆಳೆಯಲಿ, ಜೀವಭಾವದಿಂದ ದೂರವಾಗಲಿ, ಪಾಪತಿಮಿರ ವಿಶ್ವಗಾಣಲಿ, ಸ್ವಧರ್ಮ ಭಾಸ್ಕರ ಪಡೆಯಲಿ, ಪ್ರಾಣಿ ಮಾತ್ರ ಬಯಸಿದ್ದಲ್ಲ, ವರ್ಷಿಸುತ್ತ ಸಕಲ ಮಂಗಲ ಸಂತ ಸಮೂಹೈಷ ನಿಷ್ಠೆಯುಳ್ಳ ಭೂಮಂಡಲದಿ ಸದಾಕಾಲ ಭೆಟ್ಟಿಯಾಗಲಿ ಜನರಿಗೆ. ಸಕಲ ಕಲ್ಪತರುಗಳ ತೋಟವು ಚೈತನ್ಯ ಚಿಂತಾಮಣಿ
ಹೆಚ್ಚೇನು ಸರ್ವರು ಆಗಿ ಸುಖಿಗಳು ಸಂಪೂರ್ಣ ಮೂರು ಲೋಕಗಳು ಭಜಿಸಲಿ ಯಾವಾಗಲೂ ಆದಿ ಪುರುಷನನ್ನು ಹಾಗೂ ಗ್ರಂಥೋಪಜೀವಿಗಳಿಗೆ ವಿಶೇಷವಾಗಿ ಲೋಕದೊಳಗೆ ದೃಷ್ಟ ವಿಜಯವರಿಗೆ ಪ್ರಾಪ್ತವಾಗಲಿ. ಆಗ ಶ್ರೀ ವಿಶ್ವೇಶನೆಂದನು ಪಡೆದುಕೋ ಪ್ರಸಾದದಾನವನ್ನು. ಈ ವರದಿಂದ ಶ್ರೀ ಜ್ಞಾನದೇವನು सद्गुरुनाथ महाराज की जय। जय जय रघुवीर समर्थ सद्गुरु श्री ब्रह्मचैतन्य महाराजर, सद्गुरु श्री ब्रह्मानंद महाराजर ಹಾಗೂ ಸಂತ ಶ್ರೇಷ್ಠ ಶ್ರೀ ಜ್ಞಾನೇಶ್ವರ ಮಹಾರಾಜರ ಶರಣಾರ್ಥಿಗಳಲ್ಲಿ ಅನನ್ಯವಾಗಿ ಪ್ರಾರ್ಥನೆ ಮಾಡುವುದೇನು ಅಂದರೆ ನಮಗೆ ಅವರೆಲ್ಲರೂ ನಮಗೆ ಆಯುಷ ಆರೋಗ್ಯ ಐಶ್ವರ್ಯಗಳನ್ನು ಅನುಗ್ರಹಿಸಲಿ ಮತ್ತು ಮುಖ್ಯವಾಗಿ ಭಗವಂತನ ಭಕ್ತಿ ನಾಮದ ಪ್ರೇಮ ಹಾಗೂ ಸದ್ಗುರು ಅನನ್ಯವಾಗಿರ್ತಕ್ಕಂಥ ನಂಬಿಕೆಯನ್ನು ಪಡೆದು ಹೇಳಿ ಜಾನಕಿ ಜೀವನ ಸ್ಮರಣ ಜಯ ಜಯ